ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲನೆಯ ಮುಖ್ಯವಾದ ವಿಷಯ, ವುಡ್ ಪಾಕ್ ನ್ಯೂಕ್ಲಿಯರ್ ಆರ್ಸೆನಲ್ ಅಂಡರ್ IAEA ವಾಚ್ ಇಂಡಿಯಾ. ಭಾರತ ಏನ್ ಹೇಳ್ತಾ ಇದೆ ಅಂತಂದ್ರೆ, ಈಗ ನೋಡಿ, ಇಂಡಿಯಾಸ್ ಕನ್ಸರ್ನ್ಸ್ ಆನ್ ಪಾಕಿಸ್ತಾನ್ ನ್ಯೂಕ್ಸ್. ಪಾಕಿಸ್ತಾನ ಪರಮಾಣು ಬಾಂಬ್ಗಳನ್ನ ಹೊಂದಿದೆ, ಅದರ ಬಗ್ಗೆ ಭಾರತ ಕಳವಳವನ್ನ ವ್ಯಕ್ತಪಡಿಸ್ತಾ ಇದೆ. ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಸ್ಯಾಡ್ ಪಾಕಿಸ್ತಾನ್ ಇಸ್ ಬಿಹೇವಿಂಗ್ ಇರ್ರೆಸ್ಪಾನ್ಸಿಬಲಿ, ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರೆ. ಸೊ ಇಟ್ಸ್ ನ್ಯೂಕ್ಲಿಯರ್ ವೆಪನ್ಸ್ ಶುಡ್ ಕೆಪ್ಟ್ ಅಂಡರ್ ದಿ ವಾಚ್ ಆಫ್ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ಅವರಿಗೆ ಜವಾಬ್ದಾರಿ ಇಲ್ಲ, ಹಾಗಾಗಿ ಅವರ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಕಣ್ಗಾವಲಿನಲ್ಲಿ ಇಡಬೇಕು. ಯಾರ ಕಣ್ಗಾವಲಿನಲ್ಲಿ? ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಸಂಸ್ಥೆ IAEA ಅಂತ ಕರೀತೇವೆ. ಅವರ ಹತ್ರ ಇರುವ ಮುಖ್ಯವಾದ ಶಸ್ತ್ರಾಸ್ತ್ರಗಳ ಜವಾಬ್ದಾರಿಯನ್ನ IAEA ನೋಡ್ಕೋಬೇಕು. ಯಾಕಂತಂದ್ರೆ ಅವರು ಅದನ್ನ ಬೇಡದೇ ಇರೋ ಉದ್ದೇಶಗಳಿಗೋಸ್ಕರ ಉಪಯೋಗಿಸಬಹುದು. ಆಮೇಲೆ ಇದಕ್ಕೆ ಪಾಕಿಸ್ತಾನ ಏನ್ ಹೇಳ್ತಾ ಇದೆ? ಪಾಕಿಸ್ತಾನ್ಸ್ ಕೌಂಟರ್ ಅಕ್ಯುಸೇಷನ್, ಪ್ರತಿ ಆರೋಪ ಮಾಡ್ತಾ ಇದೆ. ಇನ್ ರೆಸ್ಪಾನ್ಸ್, ಪಾಕಿಸ್ತಾನ್ ಸ್ಯಾಡ್ ದೇರ್ ಶುಡ್ ಬಿ ಅನ್ ಇನ್ವೆಸ್ಟಿಗೇಷನ್ ಇಂಟು ಅ ನ್ಯೂಕ್ಲಿಯರ್ ಬ್ಲ್ಯಾಕ್ ಮಾರ್ಕೆಟ್ ಇನ್ ಇಂಡಿಯಾ. ಭಾರತದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಅವ್ರ ಪ್ರಕಾರ ಭಾರತದಲ್ಲಿ ಪರಮಾಣು ಕಪ್ಪು ಮಾರುಕಟ್ಟೆ ಅಂತಂದ್ರೆ ಅಕ್ರಮವಾಗಿ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಮಾರಾಟ ಮಾಡೋದು, ಮತ್ತೆ ಬೇರೆ ಬೇರೆ ಇನ್ಸಿಡೆಂಟ್ಸ್ ಆಫ್ ಇಲ್ಲೀಗಲ್ ರೇಡಿಯೋ ಆಕ್ಟಿವ್ ಮಟೀರಿಯಲ್ ಫೌಂಡ್ ದೇರ್. ಅಕ್ರಮವಾದ ವಿಕಿರಣಶೀಲ ವಸ್ತುಗಳು ಭಾರತದಲ್ಲಿ ಪತ್ತೆಯಾಗಿವೆ, ಅದರ ಬಗ್ಗೆ ಸರಿಯಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಪಾಕಿಸ್ತಾನ ವಾಪಸ್ಸು ಆರೋಪವನ್ನ ಮಾಡಿದೆ. ಇದಾದ ನಂತರ ಇನ್ನೊಂದು ಮುಖ್ಯವಾದ ವಿಷಯ, ತಮಿಳುನಾಡು CM ಸ್ಲಾಮ್ಸ್ ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಟು ಟಾಪ್ ಕೋರ್ಟ್ ಆನ್ ಟೈಮ್ ಲೈನ್ ಟು ಆಕ್ಟ್ ಆನ್ ಸ್ಟೇಟ್ ಬಿಲ್ಸ್. ಕೆಲವು ತಿಂಗಳ ಹಿಂದೆ ನೋಡಿದ್ವಲ್ವಾ, ಗವರ್ನರ್ ಮತ್ತು ಪ್ರೆಸಿಡೆಂಟ್ ಇವರು ಆಕ್ಟ್ಗಳಿಗೆ, ಬಿಲ್ಗಳಿಗೆ ಸಂಬಂಧಿಸಿದ ಹಾಗೆ ಎಷ್ಟು ದಿನಗಳ ಒಳಗೆ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಕೆಲವು ಸಮಯ ಗಡುವನ್ನ ನೀಡಿತ್ತು. ಇಷ್ಟು ದಿನಗಳ ಒಳಗೆ ಮಾತ್ರ ಅವರು ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಇನ್ನಷ್ಟು ತಡ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಈಗ ಕಾನ್ಸ್ಟಿಟ್ಯೂಷನ್ ನಲ್ಲಿ, ಒಂದು ಸಂವಿಧಾನದಲ್ಲಿ ಆರ್ಟಿಕಲ್ ಇದೆ, ಅದರ ಪ್ರಕಾರ ಆರ್ಟಿಕಲ್ 143, ಅದರ ಪ್ರಕಾರ ಏನ್ ಮಾಡ್ಬೋದು ಅಂತಂದ್ರೆ, ಪ್ರೆಸಿಡೆಂಟ್ ಕ್ಯಾನ್ ಆಸ್ಕ್ ಸುಪ್ರೀಂ ಕೋರ್ಟ್ ಅಬೌಟ್ ಸಜೆಷನ್ಸ್, ಅಥವಾ ಸುಪ್ರೀಂ ಕೋರ್ಟಿನ ಬಗ್ಗೆ ಗೊತ್ತಿಲ್ಲದೆ ಇರುವುದನ್ನ ಕೇಳ್ಕೊಂಡು ತಿಳ್ಕೊಬಹುದು, ಪ್ರಶ್ನೆಯನ್ನ ಮಾಡಬಹುದು. ಸುಪ್ರೀಂ ಕೋರ್ಟಿನ ಕೆಲವು ವಿಧಾನಗಳ ಬಗ್ಗೆ ಅವರು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಹಾಗಾಗಿ ಈಗ ನಿನ್ನೆ ಏನಾಗಿದೆ, ಪ್ರೆಸಿಡೆಂಟ್ ಅವರು ದ್ರೌಪದಿ ಮುರ್ಮು ಅವರು ಸುಪ್ರೀಂ ಕೋರ್ಟ್ ಹೇಳಿತ್ತಲ್ವಾ, ಇಷ್ಟು ದಿನಗಳ ಒಳಗೆ ನೀವು ನಿರ್ಧಾರ ತೆಗೆದುಕೊಳ್ಬೇಕು ಅಂತ, ಅದರ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಸುಪ್ರೀಂ ಕೋರ್ಟ್ಗೆ ಕೇಳಿದ್ದಾರೆ. ಈ ಪ್ರಶ್ನೆಯ ಕುರಿತಾಗಿ ತಮಿಳುನಾಡು ಚೀಫ್ ಮಿನಿಸ್ಟರ್ MK ಸ್ಟಾಲಿನ್ ಕ್ರಿಟಿಸೈಸ್, ಅವರ ಒಂದು ನಡೆಯನ್ನ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು. ಪ್ರೆಸಿಡೆಂಟ್ಸ್ ಮೂವ್ ಟು ಆಸ್ಕ್ ದಿ ಸುಪ್ರೀಂ ಕೋರ್ಟ್ ಅಬೌಟ್ ದಿ ಟೈಮ್ ಲೈನ್ ಫಾರ್ ಗವರ್ನರ್ಸ್ ಅಂಡ್ ಪ್ರೆಸಿಡೆಂಟ್ ಅಪ್ರೂವ್ ಆರ್ ರಿಜೆಕ್ಟ್ ಸ್ಟೇಟ್ ಬಿಲ್ಸ್. ರಾಜ್ಯಗಳ ಅಥವಾ ಬೇರೆ ಬೇರೆ ಕಾನೂನುಗಳನ್ನ ಅಪ್ರೂವ್ ಮಾಡೋದ್ರ ಕುರಿತಾಗಿ ಅವರು ಟೈಮ್ ಲೈನ್ ಅಂತ ಕೊಟ್ಟಿದ್ದನ್ನ ಯಾಕೆ ಪ್ರಶ್ನೆ ಮಾಡ್ತಿದ್ದಾರೆ ಇವರು ಮತ್ತೆ ಅಂತ ಈಗ ಸ್ಟಾಲಿನ್ ಅವರು ಹೇಳ್ತಾ ಇದ್ದಾರೆ. ದಿಸ್ ಕಮ್ಸ್ ಆಫ್ಟರ್ ಡಿಲೇಸ್ ಇನ್ ಗಿವಿಂಗ್ ಅಪ್ರೂವಲ್ ಟು ಬಿಲ್ಸ್ ಪಾಸ್ಡ್ ಬೈ ಸ್ಟೇಟ್ ಗವರ್ಮೆಂಟ್ಸ್, ಎಸ್ಪೆಷಲಿ ಇನ್ ತಮಿಳುನಾಡು. ಸ್ಟಾಲಿನ್ ಕಾಲ್ಡ್ ಇಟ್ ಆನ್ ಅಟ್ಯಾಕ್ ಆನ್ ಫೆಡರಲಿಸಮ್. ಫೆಡರಲಿಸಮ್ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು, ಸ್ಟೇಟ್ಸ್ ಸೆಂಟರ್ ಒಕ್ಕೂಟ ವ್ಯವಸ್ಥೆ ಅಂತ ಕರೀತೇವೆ. ಸೆಂಟರ್ ಇರುತ್ತೆ, ಸ್ಟೇಟ್ ಇರುತ್ತೆ, ಎಲ್ಲರೂ ಒಗ್ಗಟ್ಟಾಗಿ ಹೋಗೋದು. ಆದ್ರೆ ಪ್ರೆಸಿಡೆಂಟ್ ಅವರ ಈ ನಡೆಯಿಂದಾಗಿ ಫೆಡರಲಿಸಂ ಮೇಲೆ ಅಟ್ಯಾಕ್ ಆಗಿದೆ, ಅಂದ್ರೆ ರಾಜ್ಯಗಳ ಹಕ್ಕುಗಳಿಗೆ ಧಕ್ಕೆ ಬರ್ತಾ ಇದೆ ಅಂತ ಸ್ಟಾಲಿನ್ ಅವರು ಹೇಳ್ತಾ ಇದ್ದಾರೆ. ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಆಸ್ಕ್ಡ್ ದ ಸುಪ್ರೀಂ ಕೋರ್ಟ್ 14 ಕ್ವಶನ್ ಫಾರ್ ಕ್ಲಾರಿಫೈ. ಸುಮಾರು 14 ಪ್ರಶ್ನೆಗಳನ್ನ ಸುಪ್ರೀಂ ಕೋರ್ಟ್ ಮುಂದ್ಗಡೆ ಇಟ್ಟಿದ್ದಾರೆ. ಅದರಲ್ಲಿ ಕೆಲವೊಂದು ಅಂತಂದ್ರೆ, ಕ್ಯಾನ್ ದಿ ಕೋರ್ಟ್ ಸೆಟ್ ಅ ಟೈಮ್ ಲಿಮಿಟ್ ಫಾರ್ ಗವರ್ನರ್ ಟು ಆಕ್ಟ್ ಆನ್ ಬಿಲ್ಸ್. ಈ ತರ ಕೋರ್ಟ್ ಸೆಟ್ ಮಾಡಬಹುದಾ ಟೈಮ್ ಅನ್ನ? ಅದಾದ ನಂತರ, ವಾಟ್ ಹ್ಯಾಪನ್ಸ್ ಇಫ್ ಅ ಗವರ್ನರ್ ಡಿಲೇಸ್ ಅ ಬಿಲ್ ಇವನ್ ಆಫ್ಟರ್ ಇಟ್ ಇಸ್ ಪಾಸ್ಡ್ ಬೈ ಸ್ಟೇಟ್ ಅಸೆಂಬ್ಲಿ. ಏನಾಗುತ್ತೆ, ಗವರ್ನರ್ ಆ ಬಿಲ್ ಅನ್ನ ಡಿಲೇ ಮಾಡ್ತಾ ಇದ್ರೆ ಏನಾಗುತ್ತೆ? ಸ್ಟೇಟ್ ಅದನ್ನ ಪಾಸ್ ಮಾಡಿದೆ, ಅದಾದ್ಮೇಲೂ ಗವರ್ನರ್ ಡಿಲೇ ಮಾಡಿದ್ರೆ ಏನಾಗುತ್ತೆ ಅಂತ ಕೆಲವು ಪ್ರಶ್ನೆಗಳನ್ನ ಇಟ್ಟಿದ್ದಾರೆ. ದಿಸ್ ವಾಸ್ ಡನ್ ಟು ಗೆಟ್ ಲೀಗಲ್ ಕ್ಲಾರಿಟಿ ಆನ್ ದಿ ಪವರ್ಸ್ ಆಫ್ ಗವರ್ನರ್ಸ್ ಅಂಡ್ ಪ್ರೆಸಿಡೆಂಟ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಅಂತಂದ್ರೆ ಅವರಿಗೆ ಕ್ಲಾರಿಟಿ ಬೇಕು. ಆ ರೀತಿ ಅವರು ಕ್ಲಾರಿಟಿ ಬೇಕಾದಾಗ ಆರ್ಟಿಕಲ್ 143 ಅಂಡರ್ ಅಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಅವರು ಹೋಗಿ ಅದ್ರ ಬಗ್ಗೆ ತಿಳ್ಕೊಳ್ಬಹುದು, ಅದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳಬಹುದು. ಹಾಗೆ ಅವರು ಇಂಥ ಆರ್ಟಿಕಲ್ ಅನ್ನ ಯೂಸ್ ಮಾಡೋದು ಬಹಳ ಕಡಿಮೆ, ಹಾಗಾಗಿ ಇದ್ರ ಬಗ್ಗೆ ಸರಿಯಾಗಿ ನೋಡ್ಕೊಳ್ಳಿ. ಇನ್ನೊಂದ್ಸಲಿ ಕೇಳುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಆರ್ಟಿಕಲ್ 143 ಏನು ಅನ್ನೋದನ್ನ ಇನ್ನೊಂದ್ಸರಿ ರಿವೈಸ್ ಮಾಡಿ. ಇದಾದ ನಂತರ ಮುಂದಿನದು ಟ್ರೇಡ್ ಡೆಫಿಸಿಟ್. ಟ್ರೇಡ್ ಡೆಫಿಸಿಟ್ ಅಂತಂದ್ರೆ ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತೇವೆ, ವ್ಯಾಪಾರ ಕೊರತೆ. ಒಂದು ಟ್ರೇಡ್ ಸರ್ಪ್ಲಸ್ ಅಂತ ಇರುತ್ತೆ. ಟ್ರೇಡ್ ಸರ್ಪ್ಲಸ್ ಅಂತಂದ್ರೆ ನಾವು
ನಮ್ಮ ದೇಶಕ್ಕೆ ತರಿಸ್ಕೊಳ್ತಾ ಇದೀವಲ್ವಾ, ಇಂಪೋರ್ಟ್ ಕಡಿಮೆ ಇರೋದು, ಎಕ್ಸ್ಪೋರ್ಟ್ ಜಾಸ್ತಿ ಇದ್ರೆ ಅದು ಟ್ರೇಡ್ ಸರ್ಪ್ಲಸ್ ಅಂತಂದ್ರೆ ನಾವು ಹೆಚ್ಚು ಮಾರಾಟ ಮಾಡ್ತಾ ಇದ್ದೇವೆ, ಕಡಿಮೆ ಖರೀದಿ ಮಾಡ್ತಾ ಇದ್ದೇವೆ. ಟ್ರೇಡ್ ಡೆಫಿಸಿಟ್ ಅಂತಂದ್ರೆ ಇಂಪೋರ್ಟ್ ಜಾಸ್ತಿ ಆಗ್ಬಿಟ್ಟಿದೆ, ತರಿಸ್ಕೊಳ್ತಾ ಇರೋದು, ಖರೀದಿ ಮಾಡ್ತಿರೋದು ಜಾಸ್ತಿ ಆಗಿದೆ. ಎಕ್ಸ್ಪೋರ್ಟ್ ಬೇರೆ ಕಡೆ ಕಳಿಸ್ತಾ ಇರೋದು, ಆಮದು ರಫ್ತು ಅಂತ ಹೇಳ್ತೇವೆ, ಆಮದು ಮಾಡ್ಕೊಳ್ಳೋದು ಜಾಸ್ತಿ ಆಗಿದೆ, ರಫ್ತು ಮಾಡೋದು ಕಡಿಮೆ ಆಗಿದೆ. ಹೀಗಾದಾಗ ಟ್ರೇಡ್ ಡೆಫಿಸಿಟ್ ಕೊರತೆ ಆಗಿದೆ ಅಂತ ಹೇಳ್ತೇವೆ. ಈಗ ಸುದ್ದಿಯ ಪ್ರಕಾರ ಭಾರತದ ಟ್ರೇಡ್ ಡೆಫಿಸಿಟ್ ಜಾಸ್ತಿ ಆಗಿದೆ. ಇಂಡಿಯಾಸ್ ಟೋಟಲ್ ಟ್ರೇಡ್ ಡೆಫಿಸಿಟ್ ಗೂಡ್ಸ್ ಮತ್ತೆ ಸರ್ವಿಸ್, ಎರಡು ಸರಕು ಸೇವೆ ಎರಡನ್ನು ಒಳಗೊಂಡು ಏಪ್ರಿಲ್ ಅಲ್ಲಿ ಇದು 8.65 ಬಿಲಿಯನ್ ಅಷ್ಟಾಗಿದೆ. ಹಿಂದಿನ ವರ್ಷ 5.77 ಬಿಲಿಯನ್ ಅಷ್ಟಿತ್ತು. ದಿಸ್ ಮೀನ್ಸ್ ಇಂಡಿಯಾ ಸ್ಪೆಂಟ್ ಮೋರ್ ಆನ್ ಇಂಪೋರ್ಟ್ಸ್ ದೆನ್ ಇಟ್ ಅರ್ನ್ ಫ್ರಮ್ ಎಕ್ಸ್ಪೋರ್ಟ್ಸ್. ಇಂಪೋರ್ಟ್ ಅಲ್ಲಿ ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದ್ದೇವೆ, ಎಕ್ಸ್ಪೋರ್ಟ್ ಇಂದ ಬರುವಂತ ಆದಾಯ ಕಡಿಮೆ ಆಗ್ಬಿಟ್ಟಿದೆ. ಆನ್ ದಿ ಅದರ್ ಹ್ಯಾಂಡ್ ಸರ್ವಿಸಸ್ ಎಕ್ಸ್ಪೋರ್ಟ್ಸ್ ಗ್ರೀವ್ ವೆಲ್. ಸೇವೆ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಎಕ್ಸ್ಪೋರ್ಟ್ ಚೆನ್ನಾಗಿ ನಡೀತಾ ಇದೆ, 17% ಇನ್ಕ್ರೀಸ್ ಆಗಿದೆ. ಈಗ ಇದರಲ್ಲಿ ಇನ್ಕ್ರೀಸ್ ಆಗಿರೋದ್ರಿಂದ ಇಟ್ ಹೆಲ್ಪ್ ರೆಡ್ಯೂಸ್ ದಿ ಸಮ್ ಆಫ್ ದಿ ಓವರ್ ಆಲ್ ಲಾಸ್. ಒಟ್ಟಾರೆ ಲಾಸ್ ಆಗೋದು ಸ್ವಲ್ಪ ಕಡಿಮೆ ಆಗಿದೆ ಸೇವಾ ವಲಯದಲ್ಲಿ ಎಕ್ಸ್ಪೋರ್ಟ್ ಜಾಸ್ತಿ ಆಗಿರೋದ್ರಿಂದ. ಇದು ಸರ್ವಿಸಸ್ ಟ್ರೇಡ್ ಸರ್ಪ್ಲಸ್. ನೋಡಿ, ಸರ್ವಿಸ್ ಅಲ್ಲಿ ನಾವು ಸರ್ಪ್ಲಸ್ ಇದ್ದೇವೆ ಅಂತಂದ್ರೆ ಇಂಪೋರ್ಟ್ ಮಾಡೋದು ಕಡಿಮೆ ಇದೆ, ಎಕ್ಸ್ಪೋರ್ಟ್ ಮಾಡೋದು ಜಾಸ್ತಿ ಇದೆ. ಹಾಗಾಗಿ ಅಲ್ಲಿ ಸರ್ಪ್ಲಸ್ $17.77 ಬಿಲಿಯನ್ ನಷ್ಟಿದೆ. ಹಾಗಾಗಿ ನಮ್ಮ ಒಟ್ಟಾರೆ ಟ್ರೇಡ್ ಡೆಫಿಸಿಟ್ ಇದೆ ಸೇವಾ ವಲಯದಲ್ಲಿ, ಸರ್ವಿಸ್ ಅಲ್ಲಿ ಟ್ರೇಡ್ ಸರ್ಪ್ಲಸ್ ಇದೆ. ಇದನ್ನು ನೆನ್ಪಿಟ್ಕೊಳ್ಳಿ ಸದ್ಯಕ್ಕೆ, ಮತ್ತೆ ಚೇಂಜ್ ಆಗಬಹುದು, ನೋಡ್ತಾ ಇರೋಣ ನ್ಯೂಸ್ ಅನ್ನು. ಮುಂದಿನದು ಎಡಿಟೋರಿಯಲ್, ಪ್ಯಾರಾಡಾಕ್ಸ್ ಆಫ್ ದಿ ಅಪ್ರೋಚ್ ಟು ದಿ ಮಣಿಪುರ್ ಇಶ್ಯೂ. ಮಣಿಪುರದ ಬಗ್ಗೆ ಆವಾಗ ನಾವು ನ್ಯೂಸ್ ಅಲ್ಲಿ ಕೇಳ್ತಾ ಇರ್ತೇವೆ, ಅಲ್ಲಿನ ಜನಾಂಗಗಳ ನಡುವಿನ ವೈಷಮ್ಯ, ರಾಷ್ಟ್ರಪತಿ ಆಡಳಿತ, ಹೀಗೆ ಹಲವಾರು ವಿಷಯಗಳಿಗೋಸ್ಕರ ಅದು ಸುದ್ದಿಯಲ್ಲಿ ಇರುತ್ತೆ. ಮಣಿಪುರ್ ಕ್ರೈಸಿಸ್ ಇಸ್ ಬೀಯಿಂಗ್ ಇಗ್ನೋರ್ಡ್ ಅಟ್ ದಿ ನ್ಯಾಷನಲ್ ಲೆವೆಲ್. ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. Even after 2 years of violence, deaths and people living in poor conditions, the central government has not given Manipur the attention it deserves. 2 ವರ್ಷದಿಂದ ಅಲ್ಲಿ ಹಿಂಸಾಚಾರ, ಸಾವು ಮತ್ತು ಜನರ ಜೀವನ ಮಟ್ಟ ತುಂಬಾ ಕಳಪೆ ಸ್ಥಿತಿಯಲ್ಲಿದೆ. ಆದ್ರೂ ಸಹ ಸರ್ಕಾರ ಸರಿಯಾದ ಗಮನವನ್ನ ಕೊಡ್ತಾ ಇಲ್ಲ. ಪ್ರೈಮ್ ಮಿನಿಸ್ಟರ್ ಹ್ಯಾಸಂಟ್ ವಿಸಿಟೆಡ್. ಪ್ರಧಾನಮಂತ್ರಿಯವರು ಇನ್ನೂ ಸಹ ಅಲ್ಲಿ ಹೋಗಿ ಭೇಟಿ ನೀಡಿ ಯಾವುದೇ ಒಂದು ಅಲ್ಲಿನ ವಾತಾವರಣನ ಸರಿಯಾಗಿ ಚೆಕ್ ಮಾಡಿಲ್ಲ. ಅಂಡ್ ದೆರ್ ಇಸ್ ನೋ ಕ್ಲಿಯರ್ ಪ್ಲಾನ್ ಟು ಸಾಲ್ವ್ ದಿ ಕಾನ್ಫ್ಲಿಕ್ಟ್. ಇನ್ನು ಆ ಕಾನ್ಫ್ಲಿಕ್ಟ್ ಅನ್ನ, ಆ ಸಂಘರ್ಷವನ್ನ ಹೇಗೆ ಕಡಿಮೆ ಮಾಡೋದು ಅನ್ನೋದ್ರ ಬಗ್ಗೆ ಯಾವುದೇ ಯೋಜನೆಗಳನ್ನ ಸಹ ಸರಿಯಾಗಿ ರೂಪಿಸಿಲ್ಲ. ಗವರ್ಮೆಂಟ್ ಇಸ್ ಫೋಕಸಿಂಗ್ ಮೋರ್ ಆನ್ ಸೆಕ್ಯೂರಿಟಿ ಇಮೇಜ್ ದನ್ ರಿಯಲ್ ಸೊಲ್ಯೂಷನ್. ಸರ್ಕಾರ ಏನ್ ಮಾಡ್ತಿದೆ, ಈ ಭದ್ರತಾ ಇಮೇಜ್ ಅಂತಂದ್ರೆ ಸೆಕ್ಯೂರಿಟಿಯನ್ನ ಚೆನ್ನಾಗಿ ಇಟ್ಟಿದ್ದೇವೆ ನಮ್ಮ ಆ ಪ್ರದೇಶದಲ್ಲಿ ಅನ್ನೋದ್ರ ಮೇಲೆ ಫೋಕಸ್ ಮಾಡ್ತಾ ಇದೆ ಹೊರತು ರಿಯಲ್ ಸೊಲ್ಯೂಷನ್, ನಿಜವಾದ ಪರಿಹಾರದ ಕಡೆ ಸರ್ಕಾರ ಗಮನ ಕೊಡ್ತಾ ಇಲ್ಲ. ದ ಗವರ್ಮೆಂಟ್ ಬ್ಲೇಮ್ಸ್ ಕೂಕಿ ಮಿಲಿಟೆಂಟ್ಸ್ ಅಂಡ್ ಪುಷಸ್ ಫಾರ್ ಬಾರ್ಡರ್ ಫೆನ್ಸಿಂಗ್. ಅಲ್ಲಿ ಕೂಕಿ ಉಗ್ರಗಾಮಿಗಳಿದ್ದಾರೆ, ಹಲವಾರು ಜನಾಂಗಗಳಿದ್ದಾರೆ. ಕೂಕಿಯಲ್ಲಿ ಕೆಲವು ಉಗ್ರಗಾಮಿಗಳು ಅವಾಗ ಗಲಭೆಯನ್ನು ಹಚ್ತಾ ಇರ್ತಾರೆ, ಅವರ ವಿರುದ್ಧ ಸರ್ಕಾರ ಹೇಳಿಕೆಗಳನ್ನ ಕೊಡ್ತಾ ಇರುತ್ತೆ. ಅದೇ ರೀತಿ ಇನ್ನೊಂದು ಬಾರ್ಡರ್ ಫೆನ್ಸಿಂಗ್, ಅಲ್ಲಿ ಗಡಿಯಲ್ಲಿ ಬೇಲಿ ಹಾಕೋದು. ಅದಕ್ಕೋಸ್ಕರ ಸುಮಾರು 31,000 ಕೋಟಿಯಷ್ಟನ್ನು ಸರ್ಕಾರ ಖರ್ಚು ಮಾಡ್ತಾ ಇದೆ. ಅಂದ್ರೆ ಆ ಬಾರ್ಡರ್ ಫೆನ್ಸಿಂಗ್ ಎಲ್ಲಿ ಬರುತ್ತೆ, ಅದು ಮಯನ್ಮಾರ್ ಹತ್ರ ಬರುತ್ತೆ. ಬಟ್ ಮೆನಿ ಸೇ ದಿಸ್ ಫೋಕಸ್ ಇಸ್ ಔಟ್ಡೇಟೆಡ್ ಅಂಡ್ ಇಸ್ ಮೋರ್ ಅಬೌಟ್ ಪಾಲಿಟಿಕ್ಸ್ ದೆನ್ ಆಕ್ಚುಲಿ ಹೆಲ್ಪಿಂಗ್ ಪೀಪಲ್ ಆರ್ ಇಂಪ್ರೂವಿಂಗ್ ಸೆಕ್ಯೂರಿಟಿ. ಎಷ್ಟೋ ಜನ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಇವರು ಬರೀ ರಾಜಕೀಯ ಲಾಭಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಹೊರತು ನಿಜವಾಗ್ಲೂ ಅಲ್ಲಿ ಯಾವುದೇ ಒಳ್ಳೆಯ ಬೆಳವಣಿಗೆ ಆಗ್ತಾ ಇಲ್ಲ. ವೆಪನ್ಸ್ ಆರ್ ಸ್ಟಿಲ್ ಇನ್ ದಿ ಹ್ಯಾಂಡ್ಸ್ ಆಫ್ ಆರ್ಮ್ಡ್ ಗ್ರೂಪ್ಸ್ ಹತ್ರ ಶಸ್ತ್ರಾಸ್ತ್ರಗಳು ಇನ್ನೂ ಸಹ ಇದೆ. ಮೋರ್ ದೆನ್ 6,000 ವೆಪನ್ಸ್ ವರ್ ಟೇಕನ್ ಡ್ಯೂರಿಂಗ್ ವೈಲೆನ್ಸ್. ಒಂದ್ಸಾರಿ ತುಂಬಾ ಶಸ್ತ್ರಾಸ್ತ್ರಗಳನ್ನ ಅವರಿಂದ ಪಡೆದಿದ್ರು, ಅಂದ್ರೆ ಅದನ್ನ ಸೀಸ್ ಮಾಡಿದ್ರು. ಸುಮಾರು 6,000 ವೆಪನ್ಗಳಿತ್ತು, ಅದನ್ನ ಸೀಸ್ ಮಾಡಿದ್ರು ಒಟ್ಟಾರೆ ಪ್ರಮಾಣ. ಬಟ್ ಓನ್ಲಿ ಅಬೌಟ್ 4,000 ಹ್ಯಾವ್ ಬಿನ್ ರಿಟರ್ನ್. ಅದ್ರಲ್ಲಿ 4,000 ರಿಟರ್ನ್ ಮಾಡಿದ್ದಾರೆ. ಆದ್ರೆ ಸರೆಂಡರ್ ಇವೆಂಟ್ ಗುಡ್ ಆನ್ ಪೇಪರ್. ಈ ಸರೆಂಡರ್ ಇವೆಂಟ್ ಇದೆಯಲ್ವಾ, ಇದು ಒಂದು ಹಾಳೆ ಮೇಲೆ ನಾವು ಪೇಪರ್ ಮೇಲೆ ಚೆನ್ನಾಗಿದೆ ಅಷ್ಟೇ, ಎಲ್ಲ ಮಾಡಿದ್ದೇವೆ, ಎಲ್ಲ ಪರ್ಫೆಕ್ಟ್ ಆಗಿದೆ. ಬಟ್ ಮೆನಿ ವೆಪನ್ಸ್ ಆರ್ ಫೇಕ್ ಆರ್ ನಾಟ್ ಟ್ರ್ಯಾಕ್ಡ್ ಸೀರಿಯಸ್ಲಿ. ಎಷ್ಟು ವೆಪನ್ಗಳು ಫೇಕು, ಮತ್ತೆ ಅದು ಎಲ್ಲಿ ಹೋಗಿದೆ, ಯಾರಿಂದ ಬಂದಿದೆ ಅನ್ನುವಂತ ಮಾಹಿತಿಯನ್ನ ಟ್ರ್ಯಾಕ್ ಮಾಡಲೇ ಇಲ್ಲ. ಸೊ ವೈಲೆನ್ಸ್ ಕ್ಯಾನ್ ಸ್ಟಿಲ್ ಕಂಟಿನ್ಯೂ. ಹಾಗಾಗಿ ಎಲ್ಲ ಕಾರಣಗಳಿಂದಾಗಿ ಇನ್ನೂ ಸಹ ಅಹಿಂಸಾಚಾರ ಮುಂದುವರಿಬಹುದು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದಿನದು, ದ ಇಯರ್ಲಿ ಥ್ಯಾಂಕ್ ಯು ಟು ನರ್ಸಸ್ ಇಸ್ ನಾಟ್ ಇನಫ್. ದಾದಿಯರು ಅಂತ ಕರೀತೇವೆ ನರ್ಸ್ಗಳಿಗೆ. ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ವರ್ಷಕ್ಕೊಂದ್ಸಾರಿ ಅವರನ್ನ ಗೌರವಿಸುವ ಕೆಲವೊಂದು ಪ್ರಕ್ರಿಯೆಗಳಿರುತ್ತೆ, ಆದ್ರೆ ಅದು ಸಾಕಾಗೋದಿಲ್ಲ. ನರ್ಸಸ್ ನೀಡ್ ಮೋರ್ ಪವರ್ ಅಂಡ್ ರೆಸ್ಪೆಕ್ಟ್. ದಾದಿಯರಿಗೆ ಹೆಚ್ಚಿನ ಅಧಿಕಾರ ಮತ್ತೆ ಗೌರವದ ಅವಶ್ಯಕತೆ ಇದೆ. ಇನ್ ಇಂಡಿಯಾ ನರ್ಸಸ್ ಆರ್ ಆಫನ್ ಸೀನ್ ಓನ್ಲಿ ಆಸ್ ಅಸಿಸ್ಟೆಂಟ್ಸ್ ಟು ಡಾಕ್ಟರ್ಸ್. ಭಾರತದಲ್ಲಿ ನಾವು ನೋಡ್ತೀವಲ್ವಾ, ನರ್ಸ್ ಅಂತಂದ್ರೆ
ಅವರು ಅಸಿಸ್ಟೆನ್ಸ್ ತರ ಡಾಕ್ಟರ್ಗೆ ಹೆಲ್ಪ್ ಮಾಡೋರು, ಹೆಲ್ಪ್ ತರ ಕನ್ಸಿಡರ್ ಮಾಡಿಬಿಡ್ತೇವೆ. ಬಟ್ ಇನ್ ಮೆನಿ ಕಂಟ್ರೀಸ್ ಟ್ರೇನ್ಡ್ ನರ್ಸ್ ಪ್ರಾಕ್ಟೀಷನರ್ಸ್ ಟ್ರೀಟ್ ಪೇಷಂಟ್ಸ್, ಗಿವ್ ಮೆಡಿಸಿನ್ಸ್ ಅಂಡ್ ವರ್ಕ್ ಇಂಡಿಪೆಂಡೆಂಟ್ಲಿ. ಹಲವಾರು ದೇಶಗಳಲ್ಲಿ ಏನಾಗ್ತಾ ಇದೆ, ಈ ತರಬೇತಿ ಪಡೆದ ನರ್ಸ್ಗಳು ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡ್ತಾರೆ, ಔಷಧಿಗಳನ್ನು ನೀಡ್ತಾರೆ ಮತ್ತು ಸ್ವತಂತ್ರವಾಗಿ ಕೆಲಸವನ್ನ ಮಾಡ್ತಾರೆ. ಇಂಡಿಯಾ ಶುಡ್ ಆಲ್ಸೋ ಗಿವ್ ನರ್ಸಸ್ ಲೀಗಲ್ ರೈಟ್ಸ್ ಅಂಡ್ ಪ್ರಾಪರ್ ರೋಲ್ಸ್ ಸೊ ದೇ ಕ್ಯಾನ್ ಯೂಸ್ ದೇರ್ ಫುಲ್ ಸ್ಕಿಲ್ಸ್. ನಮ್ಮ ದೇಶದಲ್ಲಿ ಏನಾಗಬೇಕು ಅಂತಂದ್ರೆ, ಒಂದು ಕಾನೂನಾತ್ಮಕವಾಗಿ ಅವರಿಗೆ ಹಕ್ಕುಗಳು ಸಿಗಬೇಕು, ಅವಕಾಶ ಸಿಗಬೇಕು. ಇದರಿಂದ ಅವರಿಗೆ ಏನೇನು ಸ್ಕಿಲ್ ಇದೆಯೋ ಅದೆಲ್ಲವನ್ನ ಸಮರ್ಪಕವಾಗಿ ಬಳಸ್ಕೊಳ್ಬಹುದು. ಇನ್ನು ಚೇಂಜ್ ಮಸ್ಟ್ ಸ್ಟಾರ್ಟ್ ಫ್ರಮ್ ದಿ ಸಿಸ್ಟಮ್. ವ್ಯವಸ್ಥೆಯಲ್ಲೇ ಬದಲಾವಣೆ ಆಗುವ ಅವಶ್ಯಕತೆ ಇದೆ. ಜಸ್ಟ್ ಸೇಯಿಂಗ್ ಥ್ಯಾಂಕ್ ಯು ಒನ್ಸ್ ಇಯರ್ ಇಸ್ ನಾಟ್ ಇನಫ್. ಒಂದು ವರ್ಷಕ್ಕೊಂದ್ಸಾರಿ ಅವರನ್ನ ಗೌರವಿಸೋದು ಅಥವಾ ಅವರಿಗೆ ಥ್ಯಾಂಕ್ ಯು ಅಂತ ಹೇಳೋದು, ಹೀಗೆ ಇಂಥ ಪ್ರಕ್ರಿಯೆಗಳಿಂದ ಏನು ದೊಡ್ಡ ದೊಡ್ಡ ಮಟ್ಟದ ಲಾಭ ಆಗೋದಿಲ್ಲ, ಇದಿಷ್ಟು ಸಾಕಾಗೋದಿಲ್ಲ. ಇಂಡಿಯಾ ಮಸ್ಟ್ ಇಂಪ್ರೂವ್ ನರ್ಸಿಂಗ್ ಎಜುಕೇಶನ್. ಎಜುಕೇಶನ್ ಮುಖ್ಯವಾಗಿ ನರ್ಸಿಂಗ್ ಶಿಕ್ಷಣ ಇನ್ನೂ ಚೆನ್ನಾಗಾಗಬೇಕು, ಗುಣಮಟ್ಟ ಇನ್ನಷ್ಟು ಕ್ವಾಲಿಟಿ ಎಜುಕೇಶನ್ ಕೊಡಬೇಕು. ಗಿವ್ ನರ್ಸಸ್ ಲೀಡರ್ಶಿಪ್ ರೋಲ್ಸ್, ಅವರಿಗೆ ನಾಯಕತ್ವದ ಕೆಲವು ಹುದ್ದೆಗಳನ್ನ ಕೊಡೋದು. ಕ್ರಿಯೇಟ್ ಕ್ಲಿಯರ್ ಕರಿಯರ್ ಪಾತ್ಸ್, ಅವರ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ಯಾವ್ಯಾವ ರೀತಿ ಆಪರ್ಚುನಿಟಿ ಇದೆ, ಸ್ಕೋಪ್ ಹೇಗಿದೆ ಅನ್ನುವಂಥದ್ದನ್ನ ಇನ್ನಷ್ಟು ಚೆನ್ನಾಗಿ ತಿಳಿಸಿ ಅದರಲ್ಲಿ ಹೆಚ್ಚಿನ ಅವಕಾಶಗಳನ್ನು ಕೊಡ್ತಾ ಹೋಗಬೇಕು. ಅಂಡ್ ರಿಮೂವ್ ಓಲ್ಡ್ ಬಿಲೀಫ್ಸ್ ದಟ್ ಕೀಪ್ ನರ್ಸಸ್ ಅಂಡರ್ ಡಾಕ್ಟರ್ಸ್. ಮೊದಲಿನ ತರ ನರ್ಸ್ ಅಂತಂದ್ರೆ ಡಾಕ್ಟರ್ ಕೆಳಗೆ ಮಾತ್ರ ಕೆಲಸ ಮಾಡ್ಲಿಕ್ಕೆ ಆಗೋದು, ಬೇರೆ ಎಲ್ಲವರಿಗೆ ಅವಕಾಶನೇ ಇಲ್ಲ ಅನ್ನುವಂತಹ, ಅದರಲ್ಲೂ ಮುಖ್ಯವಾಗಿ ವಿಮೆನ್ಸ್ ಮಾತ್ರ ಇರ್ತಾರೆ, ವಿಮೆನ್ ಅಂತಂದ್ರೆ ಮಹಿಳೆಯರು ಮಾತ್ರ ನರ್ಸ್ ಆಗ್ಬೇಕು ಅನ್ನುವಂತಹ ಕೆಲವು ನಮ್ಮ ಪೂರ್ವಾಗ್ರಹಗಳಿರುತ್ತಲ್ವಾ, ಅದನ್ನ ಬಿಟ್ಟು ಹೊರಗಡೆ ಬರಬೇಕು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದೆ, ಇಸ್ ಬಿಹಾರ್ಸ್ ಹೈ ರಿಪ್ಲೇಸ್ಮೆಂಟ್ ರೇಟ್ ಕಾನ್ಸಿಕ್ವೆನ್ಸ್ ಆಫ್ ಪವರ್ಟಿ. ರಿಪ್ಲೇಸ್ಮೆಂಟ್ ರೇಟ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಟೋಟಲ್ ಫರ್ಟಿಲಿಟಿ ರೇಟ್ ಎಲ್ಲ ನೋಡ್ತಾ ಇದ್ದೇವೆ, ನೀವು ಅದನ್ನ ನೆನ್ಪು ಮಾಡ್ಕೋಬೇಕು. ನಿನ್ನೆಯಿಂದ ಮೊನ್ನೆಯಿಂದ ನೋಡ್ತಾ ಇದ್ರೆ ರಿಪ್ಲೇಸ್ಮೆಂಟ್ ಲೆವೆಲ್ ಅಂತಂದ್ರೆ ತಂದೆ ತಾಯಿ ಇರ್ತಾರೆ, ಅವರಿಗೆ ಈ 2 ಮಗು ಆದ್ರೆ ರೀಪ್ಲೇಸ್ ಆದ ಹಾಗೆ, ತಂದೆ ಮತ್ತು ತಾಯಿ ಇಬ್ರಿದ್ರು ಮೊದಲು, ನಂತರ 2 ಜನ ಬಂದ್ರು ಅಂತ. ಅದೇ ಇಬ್ಬರಿಗೆ 1 ಮಗು ಆದ್ರೆ ರಿಪ್ಲೇಸ್ಮೆಂಟ್ ಲೆವೆಲ್ ಕಡಿಮೆ ಆಗಿದೆ, 2ಕ್ಕಿಂತ ಜಾಸ್ತಿ ಆಗಿದ್ರೆ ರಿಪ್ಲೇಸ್ಮೆಂಟ್ ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೇನೆ ಮೊದಲು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮುಖ್ಯವಾಗಿ ಈ ಆರ್ಟಿಕಲ್ ಹೇಳಿದ್ದು ಏನಂತಂದ್ರೆ, ಬಿಹಾರದ ರಿಪ್ಲೇಸ್ಮೆಂಟ್ ರೇಟ್ ಇದೆಯಲ್ವಾ, ಅದು ಪವರ್ಟಿಯಿಂದ ಆಗಿರಬಹುದಾ, ಹೆಚ್ಚಾಗಿ ಬಡತನದಿಂದ ಆಗಿರಬಹುದಾ, ಅಥವಾ ಅದರಿಂದ ಏನೇನು ಅದಕ್ಕೆ ಸಾಧ್ಯತೆಗಳು ಏನೇನಿರಬಹುದು ಅನ್ನೋದ್ರ ಬಗ್ಗೆ ಒಂದು ಸಂದರ್ಶನವನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋದಾದ್ರೆ, ಇಲ್ಲಿ ಎಡಿಟೋರಿಯಲ್ ಡೀಟೇಲ್ಸ್ ಇದೆ, ಕೆಳಗಡೆ ಇದೆ. ಇಲ್ಲಿ ಬಿಹಾರ್ಸ್ ಹೈ ಫರ್ಟಿಲಿಟಿ ರೇಟ್ ಇಸ್ ನಾಟ್ ಜಸ್ಟ್ ಡ್ಯೂ ಟು ಪವರ್ಟಿ. ಕೇವಲ ಬಡತನದಿಂದ ಬಂದಿದ್ದು ಮಾತ್ರ ಅಲ್ಲ, ಇಟ್ ಆಲ್ಸೋ ಇನ್ಫ್ಲೂಯೆನ್ಸ್ಡ್ ಬೈ ಕಲ್ಚರ್, ಲೋ ಫಿಮೇಲ್ ಎಜುಕೇಶನ್. ನೋಡಿ, ನಾವು ಕೆಲವೊಂದ್ಸಾರಿ ಅವರಿಗೆ ಬಡತನ ಇದೆ ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಈ ರೀತಿ ಆಗ್ತಾ ಇದೆ ಅಂತ ಅಂದ್ಕೊಳ್ತೇವೆ. ಆದ್ರೆ ಕಾರಣಗಳು ಏನೇನಿರುತ್ತೆ, ಒಂದು ಬಡತನ, ಅದೇ ರೀತಿ ಕಲ್ಚರ್ ಸಂಸ್ಕೃತಿ, ಮತ್ತೆ ಫಿಮೇಲ್ ಎಜುಕೇಶನ್ ಮಹಿಳೆಯರಿಗೆ ಶಿಕ್ಷಣ ದೊರೀತಾ ಇಲ್ಲ, ಅಂಡ್ ಪ್ರಿಫರೆನ್ಸ್ ಫಾರ್ ಸನ್ಸ್. ನಿಮ್ಗೆ ಗೊತ್ತಿದೆ ಮೊದ್ಲಿಂದಾನು ಕೆಲವು ಸಾಂಪ್ರದಾಯಿಕವಾಗಿ ಕೆಲವೊಂದು ಪೂರ್ವಾಗ್ರಹಗಳಿರುತ್ತಲ್ವಾ, ಗಂಡು ಮಕ್ಕಳು ಮಾತ್ರ ಒಳ್ಳೆಯವರು ಅಥವಾ ಗಂಡು ಮಕ್ಕಳು ಮಾತ್ರ ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ತಂದೆ ತಾಯಿಗೆ ಕೆಲವೊಂದು ಪೂರ್ವಾಗ್ರಹಗಳಿರುತ್ತೆ. ಹೆಣ್ಣು ಮಕ್ಕಳನ್ನ, ಹೆಣ್ಣು ಭ್ರೂಣ ಹತ್ಯೆ ಅನ್ನುವಂಥದ್ದನ್ನ ನೀವು ಕೇಳಿರ್ತೀರಾ. ಇವನ್ ಇನ್ ಅರ್ಬನ್ ಏರಿಯಾಸ್ ಆಫ್ ಬಿಹಾರ್ ಫರ್ಟಿಲಿಟಿ ಇಸ್ ಹೈ ಬಿಕಾಸ್ ಪೀಪಲ್ ಕಾನ್ಶಿಯಸ್ಲಿ ಚೂಸ್ ಟು ಹ್ಯಾವ್ ಮೋರ್ ಚಿಲ್ಡ್ರನ್. ಅಂದ್ರೆ ಜನರು ಪ್ರಜ್ಞಾಪೂರ್ವಕವಾಗಿ ಮಕ್ಕಳನ್ನ ಹೆಚ್ಚು ಹೊಂದಲಿಕ್ಕೆ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ, ಹೀಗಾಗಿ ಫರ್ಟಿಲಿಟಿ ರೇಟ್ ಜಾಸ್ತಿ ಆಗಿದೆ. ಇನ್ ಡಿಫರೆಂಟ್ ಫರ್ಟಿಲಿಟಿ ರೇಟ್ಸ್ ಇನ್ ನಾರ್ತ್ ಅಂಡ್ ಸೌತ್ ಇಂಡಿಯಾ ಮೇ ಅಫೆಕ್ಟ್ ಪಾಲಿಟಿಕ್ಸ್. ಎಲ್ಲಿ ಸಮಸ್ಯೆ ಬರುತ್ತೆ ಅಂತಂದ್ರೆ, ನಾವು ಭಾರತ ಕನ್ಸಿಡರ್ ಮಾಡಿದ್ರೆ ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ ಅಂತಿದೆ. ಈಗ ನಾರ್ತ್ ಇಂಡಿಯಾದಲ್ಲಿ ಫರ್ಟಿಲಿಟಿ ರೇಟ್ ಜಾಸ್ತಿ ಆಗ್ತಾ ಇದೆ, ಸೌತ್ ಇಂಡಿಯಾದವರು ಹೆಚ್ಚು ಅಂತಂದ್ರೆ ಫರ್ಟಿಲಿಟಿ ರೇಟ್ ತೋರಿಸ್ತಾ ಇಲ್ಲ. ಹಾಗಾಗಿ ಸ್ಟೇಟ್ ಲೈಕ್ ಬಿಹಾರ್, ಉತ್ತರ ಪ್ರದೇಶ್ ಹ್ಯಾವ್ ಮೋರ್ ಪೀಪಲ್, ಅಲ್ಲಿ ಜನ ಜಾಸ್ತಿ ಇದ್ದಾರೆ. ಸೊ ದೇ ಮೈಟ್ ಗೆಟ್ ಮೋರ್ ಸೀಟ್ಸ್ ಇನ್ ಪಾರ್ಲಿಮೆಂಟ್. ಡಿಲಿಮಿಟೇಷನ್ ಆಗುತ್ತೆ, ಕ್ಷೇತ್ರ ಮರು ವಿಂಗಡಣೆ ಆಗುತ್ತೆ, ಆವಾಗ ಜನ ಜಾಸ್ತಿ ಇರೋ ಕಡೆ ಹೆಚ್ಚು ಸೀಟ್ ಸಿಗ್ತಾ ಹೋಗುತ್ತೆ. ದಿಸ್ ರೈಸಸ್ ಅ ಬಿಗ್ ಕ್ವಶನ್. ಇದರಿಂದ ಒಂದು ಕ್ವಶನ್ ಎದುರಾಗುತ್ತೆ, ಅಂತಂದ್ರೆ ಶುಡ್ ಸ್ಟೇಟ್ಸ್ ವಿತ್ ಬೆಟರ್ ಪಾಪ್ಯುಲೇಷನ್ ಕಂಟ್ರೋಲ್ ಪನಿಷ್ಡ್ ಫಾರ್ ಫೀವರ್ ಸೀಟ್ಸ್. ಅಂತಂದ್ರೆ ಕಡಿಮೆ ಜನರನ್ನ ಹೊಂದಿದ್ದಾರೆ ಸದರ್ನ್ ರಾಜ್ಯಗಳು, ಅಂತಂದ್ರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡಿದ್ದಾರೆ, ಆದ್ರೆ ಸಿಕ್ಕಿದ್ದೇನು ಪಾರ್ಲಿಮೆಂಟ್ ಸೀಟ್ ಅಲ್ಲಿ ಕಡಿಮೆ ಪ್ರಮಾಣ. ಹಾಗಾಗಿ ಅವರು ತಮ್ಮ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ದೆ ಅವರಿಗೆ ಶಾಪ ಅಂತ ಆಗ್ಬಿಡ್ತಾ ಅನ್ನುವಂತ ಕ್ವಶನ್ ಈಗ ಎದುರಾಗುತ್ತೆ. ಇದಾದ ನಂತರ ಚಿಕ್ಕ ಎಡಿಟೋರಿಯಲ್ ಇತ್ತು 2, ಅದನ್ನ ಇಲ್ಲಿ ಇಮೇಜ್ ಆಡ್ ಮಾಡಿಲ್ಲ ಅನ್ಸುತ್ತೆ, ಅದರ ಮೇಲ್ಗಡೆ ಅದರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೇನೆ. ಮೊದಲನೇದು, ಇನ್ಫ್ಲೇಷನ್ ಇಸ್ ಫಾಲಿಂಗ್ ವಿಚ್ ಇಸ್ ಗುಡ್. ಈಗ ಹಣದುಬ್ಬರ ಕುಸಿತಾ ಇದೆ, ಇದು ಒಳ್ಳೆಯದು. ಪ್ರೈಸಸ್ ಆಫ್ ವೆಜಿಟೇಬಲ್ಸ್ ಅಂಡ್ ಪಲ್ಸಸ್ ಹ್ಯಾವ್ ಡ್ರಾಪ್ಡ್. ಮುಖ್ಯವಾಗಿ
ತರಕಾರಿ ದ್ವಿದಳ ಧಾನ್ಯದ ಬೆಲೆಗಳು ಕುಸಿದ ಇವೆ. ಅಂಡ್ ಓವರ್ ಆಲ್ ಇನ್ಫ್ಲೇಷನ್ ಇಸ್ ನೌ ಅಟ್ ಲೋವೆಸ್ಟ್ ಇನ್ ಮೆನಿ ಮಂತ್ಸ್. ಹಲವಾರು ತಿಂಗಳುಗಳಿಗೆ ಹೋಲಿಸಿದ್ರೆ ಈಗ ಓವರ್ ಆಲ್ ಇನ್ಫ್ಲೇಷನ್ ಹಣದುಬ್ಬರ ಕಡಿಮೆ ಮಟ್ಟದಲ್ಲಿದೆ. ದಿಸ್ ಇಸ್ ಗುಡ್ ನ್ಯೂಸ್ ಫಾರ್ ಬೋತ್ ಪೀಪಲ್ ಅಂಡ್ ಗವರ್ಮೆಂಟ್. ಇದರಿಂದ ಸರ್ಕಾರಕ್ಕೆ ಮತ್ತೆ ಜನರಿಗೆ ಒಳ್ಳೇದಾಗುತ್ತೆ, ಒಳ್ಳೆ ಸುದ್ದಿ ಇದು. ಫ್ಯೂಯಲ್ ಪ್ರೈಸಸ್ ಶುಡ್ ಆಲ್ಸೋ ಕಮ್ ಡೌನ್. ಅದೇ ಸಂದರ್ಭದಲ್ಲಿ ಇಂಧನ ಬೆಲೆಗಳಲ್ಲಿ ಯಾವುದೇ ವ್ಯತ್ಯಾಸಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇಲ್ಲ. ಇವನ್ ದೋ ಗ್ಲೋಬಲ್ ಆಯಿಲ್ ಪ್ರೈಸಸ್ ಹ್ಯಾವ್ ಫಾಲನ್. ಜಾಗತಿಕ ಮಟ್ಟದಲ್ಲಿ ಆಯಿಲ್ ಪ್ರೈಸು ಕಡಿಮೆ ಆಗ್ತಾ ಇದೆ, ಬಟ್ ಫ್ಯೂಯಲ್ ಪ್ರೈಸ್ ಇನ್ ಇಂಡಿಯಾ ಹ್ಯಾವಂಟ್ ಚೇಂಜ್ಡ್ ಮಚ್. ಆದ್ರೆ ನಮ್ಮ ಭಾರತದಲ್ಲಿ ಪ್ರೈಸ್ ಅಷ್ಟೇನು ಚೇಂಜ್ ಆಗಿಲ್ಲ, ಕಡಿಮೆ ಆಗಿಲ್ಲ ಫ್ಯೂಯಲ್ ಪ್ರೈಸು. ದ ಗವರ್ಮೆಂಟ್ ಆರ್ ಆಯಿಲ್ ಕಂಪನೀಸ್ ಶುಡ್ ರೆಡ್ಯೂಸ್ ಫ್ಯೂಯಲ್ ಪ್ರೈಸಸ್. ಹಾಗಾಗಿ ಸರ್ಕಾರ ಅಥವಾ ಈ ಕಂಪನಿಗಳು, ತೈಲ ಕಂಪನಿಗಳು ಇಂಧನ ಬೆಲೆಗಳನ್ನ ಕಡಿಮೆ ಮಾಡಬೇಕು. ಆರ್ ಸ್ಟಾಪ್ ಪ್ರಿಟೆಂಡಿಂಗ್ ದಟ್ ಪ್ರೈಸಸ್ ಆರ್ ಅಪ್ಡೇಟೆಡ್ ಡೈಲಿ. ಈಗ ಅವ್ರು ಏನ್ ಹೇಳ್ತಿರ್ತಾರೆ, ಪ್ರತಿದಿನ ಹೊಸ ಹೊಸ ಪ್ರೈಸ್ ಅಪ್ಡೇಟ್ ಮಾಡೋದು, 1-2 ಪೈಸೆ 3 ಪೈಸೆ ಈ ರೀತಿ ಹೆಚ್ಚು ಮಾಡ್ತಾ ಇರ್ತಾರೆ. ಆ ರೀತಿ ನಟನೆ ಮಾಡೋದನ್ನ ಬಿಡ್ಲಿ ಮೊದಲು ಅವರು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ಇನ್ನು ಸಿರಿಯಾ ಬಗ್ಗೆ ಒಂದು ಆರ್ಟಿಕಲ್ ಇತ್ತು ಚಿಕ್ಕದು. ಸಿರಿಯಾ ಹ್ಯಾಸ್ ಅ ಚಾನ್ಸ್ ಟು ರೀಬಿಲ್ಡ್ ವಿತ್ US ಸ್ಯಾಂಕ್ಷನ್ಸ್ ಲಿಫ್ಟೆಡ್. ಮೊದಲು US ತುಂಬಾ ನಿರ್ಬಂಧಗಳನ್ನ ಹಾಕಿತ್ತು, ಈಗ ಅದನ್ನ ತೆಗೆದುಕೊಂಡಿದೆ, ವಾಪಸ್ ತೆಗೆದುಕೊಂಡಿದೆ ಈಗ. ಅಂಡ್ ಇಂಟರ್ನ್ಯಾಷನಲ್ ಸಪೋರ್ಟ್ ಇಸ್ ಗ್ರೋವಿಂಗ್. ಬೇರೆ ಬೇರೆ ದೇಶಗಳು ಸಹ ಸಪೋರ್ಟ್ ಮಾಡ್ತಾ ಇವೆ. ಸಿರಿಯಾ ನೌ ಹ್ಯಾಸ್ ಅ ಬಿಗ್ ಆಪರ್ಚುನಿಟಿ ಟು ಅಟ್ರಾಕ್ಟ್ ಮನಿ ಅಂಡ್ ಇನ್ವೆಸ್ಟ್ಮೆಂಟ್ ಟು ರೀಬಿಲ್ಡ್ ದ ಕಂಟ್ರಿ. ಈಗ ಬೇರೆ ಬೇರೆ ದೇಶಗಳಿಂದ ಹೂಡಿಕೆಗಳನ್ನು ಆಕರ್ಷಿಸಲಿಕ್ಕೆ ಅದಕ್ಕೆ ಅವಕಾಶ ಇದೆ. ಇಡೀ ದೇಶವನ್ನ ಇನ್ನೊಂದ್ಸಾರಿ ಪುನರ್ ನಿರ್ಮಾಣ ಮಾಡುವಂತಹ ದೊಡ್ಡ ಅವಕಾಶ ಅದರ ಮುಂದೆ ಇದೆ. ಹಾಗಾಗಿ ಅದನ್ನ ಅದು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಪೀಸ್ ಅಂಡ್ ಯೂನಿಟಿ ಆರ್ ಇಂಪಾರ್ಟೆಂಟ್. ಅದೇ ಸಂದರ್ಭದಲ್ಲಿ ಶಾಂತಿ ಮತ್ತೆ ಏಕತೆ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಟು ಟ್ರೂಲಿ ಮೂವ್ ಫಾರ್ವರ್ಡ್, ಸಿರಿಯಾ ಮಸ್ಟ್ ರಿಮೂವ್ ಎಕ್ಸ್ಟ್ರೀಮಿಸ್ಟ್ ಆರ್ಮ್ಡ್ ಗ್ರೂಪ್ಸ್ ಅಂಡ್ ಕ್ರಿಯೇಟ್ ಅ ನ್ಯೂ ಕಾನ್ಸ್ಟಿಟ್ಯೂಷನ್ ದಟ್ ಇನ್ಕ್ಲೂಡ್ಸ್ ಅಂಡ್ ಪ್ರೊಟೆಕ್ಟ್ ಆಲ್ ಕಮ್ಯುನಿಟೀಸ್, ನಾಟ್ ಜಸ್ಟ್ ಒನ್ ಗ್ರೂಪ್. ಅಭಿವೃದ್ಧಿ ಹೊಂದಲೇಬೇಕಾದ್ರೆ ಅಲ್ಲಿರೋ ಉಗ್ರಗಾಮಿ ಗುಂಪುಗಳನ್ನು ಹೊರದೂಡಬೇಕು. ಒಂದು ಗುಂಪಿಗೆ ಮಾತ್ರ ಅಲ್ಲ, ಎಲ್ಲಾ ಸಮುದಾಯಗಳನ್ನ ಒಳಗೊಂಡಿರುವ ಅವರನ್ನ ರಕ್ಷಣೆ ಮಾಡುವಂತಹ ಹೊಸ ಸಂವಿಧಾನವನ್ನ ರಚಿಸಬೇಕು. ಅದಾದ ಮುಂದಿನದು ಭಾರತ ಮತ್ತೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನ್ಯೂಸ್. ಏನು ದಿನ ನೋಡ್ತಾ ಇದ್ದೀರಿ ಇದರ ಬಗ್ಗೆ. ಇಂಡಿಯಾ ಅಂಡ್ ಪಾಕಿಸ್ತಾನ ವಿಲ್ ಕಂಟಿನ್ಯೂ ಸ್ಟೆಪ್ಸ್ ಟು ರೆಡ್ಯೂಸ್ ಅಲರ್ಟ್ನೆಸ್ ಲೆವೆಲ್ ಸೇಸ್ ಆರ್ಮಿ. ಗಡಿ ಭಾಗದಲ್ಲಿ ಏನಾಗ್ತಾ ಇದೆ, ಇಂಡಿಯಾ ಪಾಕಿಸ್ತಾನ್ ಅಗ್ರೀಡ್ ಟು ಕಂಟಿನ್ಯೂ ಸೀಸ್ ಫೈರ್. ಕದನ ವಿರಾಮನ ಮುಂದುವರಿಸಲಿಕ್ಕೆ ಒಪ್ಕೊಂಡಿವೆ. ಬೋತ್ ಕಂಟ್ರೀಸ್ ವಿಲ್ ಸ್ಟಾಪ್ ಮಿಲಿಟರಿ ಆಕ್ಷನ್ ಆನ್ ಲ್ಯಾಂಡ್ ಏರಿಯಾ, ಸಿ ಭೂಮಾರ್ಗ, ವಾಯುಮಾರ್ಗ ಮತ್ತೆ ಅದಾದ್ಮೇಲೆ ಸಮುದ್ರದಲ್ಲಿ ಮಿಲಿಟರಿ ಕ್ರಮಗಳನ್ನು ನಿಲ್ಲಿಸ್ತಾ ಇವೆ. ಅಂಡ್ ರೆಡ್ಯೂಸ್ ಅಲರ್ಟ್ ಲೆವೆಲ್ಸ್ ಆಸ್ ಪಾರ್ಟ್ ಆಫ್ ಪೀಸ್ ಎಫರ್ಟ್ಸ್. ಶಾಂತಿಯ ಪ್ರಯತ್ನದ ಭಾಗವಾಗಿ ಎಚ್ಚರಿಕೆ ಮಟ್ಟ ಅಂತಂದ್ರೆ ಅಲರ್ಟ್ ಆಗಿರುವ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ್ ವಾಸ್ ಸಕ್ಸಸ್ಫುಲ್. ಇದು ಸಕ್ಸಸ್ಫುಲ್ ಆಗಿದೆ. ಇಂಡಿಯನ್ ಆರ್ಮಿ ಕ್ಯಾರಿಡ್ ಔಟ್ ಪ್ರಿಸೈಸ್ ಅಟ್ಯಾಕ್ ಆನ್ ಟೆರರಿಸ್ಟ್ ಕ್ಯಾಂಪ್ಸ್ ಇನ್ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಆಫ್ಟರ್ ದಿ ಪಹಲ್ಗಾಮ್ ಟೆರರ್ ಅಟ್ಯಾಕ್. ಆರ್ಮಿ ಚೀಫ್ ಪ್ರೇಸ್ ದಿ ಸೋಲ್ಜರ್ಸ್ ಫಾರ್ ದರ್ ಬ್ರೇವಿಟಿ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೇನಾ ಮುಖ್ಯಸ್ಥರು ಸೈನಿಕರನ್ನ ಅವರ ಧೈರ್ಯಕ್ಕಾಗಿ ಮೆಚ್ಚಿಕೊಂಡು ಹೊಗಳಿದ್ದಾರೆ. ಇನ್ನು ಗಿಗ್ ವರ್ಕರ್ಸ್ ಮೀಟಿಂಗ್ ಡಿಮ್ಯಾಂಡ್ಸ್ ಮಿನಿಮಮ್ ವೇಜಸ್ ಸೋಷಿಯಲ್ ಸೆಕ್ಯೂರಿಟಿ. ಈಗ ರ್ಯಾಪಿಡೋ ಮತ್ತೆ ಕೆಲವೊಂದು ನಿಮ್ಗೆ ಗೊತ್ತಿದೆ ಉಬರ್, ಇನ್ನು ಬೇರೆ ಬೇರೆದಿರುತ್ತಲ್ವ ನಿಮ್ಗೆ ನೆನಪಾಗಬಹುದು, ಸ್ವಿಗ್ಗಿ, ಝೊಮ್ಯಾಟೊ, ಡೆಲಿವರಿ ಬಾಯ್ಸ್ಗಳ ಕೆಲಸ, ಮತ್ತೆ ಕಾಂಟ್ರಾಕ್ಟ್ ವರ್ಕರ್ಸು ಮತ್ತೆ ಫ್ರೀಲ್ಯಾನ್ಸರ್ಸು, ಹೀಗೆ ತುಂಬಾ ಹಲವಾರು ವರ್ಕರ್ಗಳು. ಅವರನ್ನ ನಾವು ಗಿಗ್ ವರ್ಕರ್ಸ್ ಅಂತ ಕರೀತೇವೆ. ಅಂದ್ರೆ ಅವರ ಒಂದು ಕಂಪನಿಗೋಸ್ಕರ ಸಂಪೂರ್ಣವಾಗಿ ಪರ್ಮನೆಂಟ್ ಎಂಪ್ಲಾಯ್ ತರ ಕೆಲಸ ಮಾಡ್ತಾ ಇರೋದಿಲ್ಲ. ಜಾಬ್ ಸೆಕ್ಯೂರಿಟಿ ಬಹಳ ಕಡಿಮೆ ಇರುತ್ತೆ. ಅವ್ರೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಗಿಗ್ ವರ್ಕರ್ಸ್ ವಾಂಟ್ ಮಿನಿಮಮ್ ವೇಜಸ್ ಅಂಡ್ ಸೋಷಿಯಲ್ ಸೆಕ್ಯೂರಿಟಿ. ಮುಖ್ಯವಾಗಿ ಅವರಿಗೂ ಸಹ ಕನಿಷ್ಠ ವೇತನ ಅನ್ನೋದನ್ನ ನಿಗದಿಪಡಿಸಬೇಕು. ಕನಿಷ್ಠ ವೇತನ ಬಯಸ್ತಾ ಇದ್ದಾರೆ ಅಂತಂದ್ರೆ ಕಡಿಮೆ ಹಣ ಬಯಸ್ತಾ ಇದ್ದಾರೆ ಅಂತಲ್ಲ, ಮಿನಿಮಮ್ ಸ್ಯಾಲರಿ ಇಷ್ಟು ಅಂತ ಇರಬೇಕು, ಅದಕ್ಕಿಂತ ಕಡಿಮೆ ಮಾಡಬಾರ್ದು ಅನ್ನುವಂಥದ್ದನ್ನ ಆ ಬೇಡಿಕೆನ ಇಡ್ತಾ ಇದ್ದಾರೆ. ಮತ್ತೆ ಸೋಷಿಯಲ್ ಸೆಕ್ಯೂರಿಟಿ, PF ಮತ್ತೆ ಬೇರೆ ಬೇರೆ ಉದ್ಯೋಗಗಳಲ್ಲಿ ಇರುತ್ತಲ್ವಾ, ಇನ್ಶೂರೆನ್ಸ್, ಎಲ್ಲಾ ಸಾಮಾಜಿಕ ಭದ್ರತೆ ಸಹ ನಮಗೂ ಸಿಗಬೇಕು ಅಂತ ಗಿಗ್ ವರ್ಕರ್ಸ್ಗಳು ಹೇಳ್ತಾ ಇದ್ದಾರೆ. ದೇ ಡಿಮ್ಯಾಂಡ್ ಅ ಫೇರ್ ಮಿನಿಮಮ್ ಇನ್ಕಮ್ ಬೇಸ್ಡ್ ಆನ್ ದಿ ಅವರ್ಸ್ ದೇ ವರ್ಕ್. ಎಷ್ಟು ಹೊತ್ತು ಕೆಲಸ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಅವರಿಗೆ ಕನಿಷ್ಠ ಆದಾಯ ಇರಬೇಕು. ಅಂಡ್ ಸೋಷಿಯಲ್ ಸೆಕ್ಯೂರಿಟಿ ಪಾಲಿಸಿ ಟು ಪ್ರೊಟೆಕ್ಟ್ ದ ರೈಟ್ಸ್ ಅಂಡ್ ವೆಲ್ಫೇರ್. ಅವರ ಹಕ್ಕುಗಳು ಮತ್ತೆ ಕಲ್ಯಾಣವನ್ನ, ಒಟ್ಟಾರೆ ಅವರ ಜೀವನ ಸುಧಾರಿಸಲಿಕ್ಕೆ ಸಾಮಾಜಿಕ ಭದ್ರತಾ ನೀತಿಗಳು ಇರಬೇಕು. ಗಿಗ್ ವರ್ಕರ್ಸ್ ಫೇಸ್ ಟಫ್ ಕಂಡೀಷನ್ ಅಂಡ್ ಅನ್ಫೇರ್ ಟ್ರೀಟ್ಮೆಂಟ್. ನೀವು ಡೆಲಿವರಿ ಬಾಯ್ಸ್ ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಈಗೆಲ್ಲ ಕ್ವಿಕ್ ಎಕಾನಮಿ ಅಂತ ಬಂದಿದೆ. 10 ನಿಮಿಷಗಳಲ್ಲಿ ನಿಮಗೆ ಮನೆ ಬಾಗಿಲಿಗೆ ತಲುಪಿಸ್ತೇವೆ ಅನ್ನುವಂಥದ್ದು ಅಲ್ವಾ. ನೀವು ಕೇಳಿರ್ಬೋದು, ಹೊಸ ಹೊಸ ಕಂಪನಿಗಳು ಕ್ವಿಕ್ ಎಕಾನಮಿ ಅಂತ ಕರೀತೇವೆ. ಮೊದಲು ಯಾವ್ದಿತ್ತು, ಇ ಕಾಮರ್ಸ್ ಅಂತಿತ್ತು. ಈಗ ಕ್ವಿಕ್ ಕಾಮರ್ಸ್ ಬಂದಿದೆ. ಅಂತಂದ್ರೆ ಕೆಲವೇ ನಿಮಿಷಗಳು ತಂದು ಕೊಡೋದು. ಆ ಇ ಕಾಮರ್ಸ್ ಹೋಗಿ ಕ್ಯೂ ಕಾಮರ್ಸ್ ಬಂದ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ತೊಂದರೆ ಅಂತಂದ್ರೆ,
ಆ ಡೆಲಿವರಿ ಬಾಯ್ಸ್ಗಳು ಇರ್ತಾರಲ್ವ, ಅವರು ಬಹಳ ಪ್ರೆಷರ್ನಲ್ಲಿ ಇರಬೇಕಾಗತ್ತೆ. 10 ನಿಮಿಷದೊಳಗಡೆ ತಲುಪಿಸ್ಬೇಕು ಅಂತಂದ್ರೆ ಟ್ರಾಫಿಕ್ ಇರಬಹುದು, ಮತ್ತೆ ಅವರು ಯಾವುದೇ ಮಳೆಗಾಲ ಯಾವ ಕಾಲ ಅಂತ ಪರಿಗಣಿಸದೆ ಅಷ್ಟು ವೇಗವಾಗಿ ಹೋಗ್ಬೇಕಾಗತ್ತೆ. ತುಂಬಾ ಅಪಾಯಗಳು ಎದುರಾಗುವ ಸಂದರ್ಭಗಳು ಬರುತ್ತೆ. ಹಾಗಾಗಿ ಅಂತ ಟಫ್ ಕಂಡೀಷನ್ ಅಲ್ಲಿ ಅವ್ರು ವರ್ಕ್ ಮಾಡ್ಬೇಕಾಗತ್ತೆ. ಕಂಪನೀಸ್ ಆಫನ್ ಬ್ಲಾಕ್ ದರ್ ಅಕೌಂಟ್ಸ್ ಆರ್ ಸ್ಟಾಪ್ ವರ್ಕ್ ವಿತೌಟ್ ರೀಸನ್ಸ್. ಎಷ್ಟೋ ಸಾರಿ ಆ ದೊಡ್ಡ ದೊಡ್ಡ ಕಂಪ್ನಿಗಳು ಅವ್ರಿಗೆ ಹೇಳದೆ ಅವ್ರ ಅಕೌಂಟ್ ಅನ್ನ ಖಾತೆ ನಿರ್ಬಂಧಿಸಿ ಬಿಡೋದು ಅಥವಾ ಅವ್ರನ್ನ ಕೆಲಸದಿಂದ ತೆಗೆದು ಹಾಕೋದೆಲ್ಲ ಮಾಡ್ಬಿಡುತ್ತೆ. ಅಂಡ್ ವರ್ಕರ್ಸ್ ಸ್ಟ್ರಗಲ್ ಟು ಆರ್ಗನೈಸ್ ಆರ್ ಪ್ರೊಟೆಸ್ಟ್ ಬಿಕಾಸ್ ಆಫ್ ಫಿಯರ್ ಆಫ್ ಲಾಸಿಂಗ್ ಜಾಬ್ಸ್. ಕೆಲಸ ಹೋಗ್ಬೋದು ಅನ್ನೋ ಭಯದಲ್ಲಿ, ಒಂದು ವೇಳೆ ಇಡೀ ಇಂಡಸ್ಟ್ರಿಯಿಂದನೇ ತಮ್ಮನ್ನ ಬ್ಯಾನ್ ಮಾಡಿಬಿಟ್ರೆ ಅನ್ನುವಂತ ಭಯದಲ್ಲಿ ಅವರು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಅವರಿಗೆ ಒಳ್ಳೆಯ ವಾತಾವರಣ, ಕಂಡೀಷನ್ ಮತ್ತೆ ಒಳ್ಳೆಯ ರೀತಿಯ ಪರಿಸ್ಥಿತಿಗಳು ದೊರಕಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಟ್ರಂಪ್ ಅವರು ಒಂದು ಮಾತು ಹೇಳಿದ್ರು, ನೀವು ನೋಡಿರ್ಬಹುದು. ಟ್ರಂಪ್ ರೆಟೋರಿಕ್ ವೋಂಟ್ ಹಾರ್ಮ್ ಆಪಲ್ಸ್ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್. ನೀವು ನ್ಯೂಸ್ ನೋಡಿದ್ರೆ ಟ್ರಂಪ್ ಅವ್ರು ಏನ್ ಹೇಳಿದ್ರೆ ಅಂತಂದ್ರೆ, ಆಪಲ್ ಸಿಇಒ ಇದಾರಲ್ವಾ ಟಿಮ್ ಕುಕ್, ಆಪಲ್ ಸಿಇಒಗೆ ನೀವು ಭಾರತದಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಮಾಡಬೇಡಿ, ಯಾಕಂದ್ರೆ ಭಾರತದವರು ತುಂಬಾ ಟ್ಯಾರಿಫ್ ಹಾಕ್ತಾರೆ, ಅಲ್ಲಿ ಹೋಗಿ ನೀವು ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ನ ಓಪನ್ ಮಾಡಬೇಡಿ ಅಂತೆಲ್ಲ ಹೇಳ್ತಾ ಇದ್ರು ಅವ್ರು ಹಾಗೆ ಹೇಳಿದ್ರು ಸಹ ಅದೇನು ನಮ್ಮ ಮೇಲೆ ಬದಲಾವಣೆ ಉಂಟು ಮಾಡೋದಿಲ್ಲ. ಆಪಲ್ಸ್ ಇಂಡಿಯಾ ಫ್ಯಾಕ್ಟರೀಸ್ ಕ್ಯಾನ್ ಮೀಟ್ ಫೋನ್ ಡಿಮ್ಯಾಂಡ್ ಫಾರ್ ಬೋತ್ ಇಂಡಿಯಾ ಅಂಡ್ US. ಸೊ ಪ್ರೆಸಿಡೆಂಟ್ ಟ್ರಂಪ್ಸ್ ಕಮೆಂಟ್ ಅಬೌಟ್ ನಾಟ್ ವಾಂಟಿಂಗ್ ಆಪಲ್ ಟು ಬಿಲ್ಡ್ ಇನ್ ಇಂಡಿಯಾ ಇಸ್ ನಾಟ್ ಕಾಸಿಂಗ್ ವರಿ. ಭಾರತದಲ್ಲಿರೋ ಕಾರ್ಖಾನೆಗಳು ನಮ್ಮ ದೇಶಕ್ಕೆ ಮತ್ತೆ US ಎರಡಕ್ಕೂ ಫೋನ್ ಬೇಡಿಕೆನ ಪೂರೈಸ್ತವೆ. ಈ ಟ್ರಂಪ್ ಅವರು ಹೇಳಿದ್ರಿಂದ ಏನು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಪಲ್ ಇಸ್ ಆಲ್ರೆಡಿ ಮೇಕಿಂಗ್ ಸಮ್ ಪಾರ್ಟ್ಸ್ ಇನ್ ದ US ಅಂಡ್ ಫೋನ್ಸ್ ಇನ್ ಇಂಡಿಯಾ. ಕೆಲವು ಪಾರ್ಟ್ ಗಳನ್ನ ಈಗಾಗಲೇ US ನಲ್ಲಿ ತಯಾರು ಮಾಡುತ್ತೆ, ಭಾರತದಲ್ಲಿ ಅದೆಲ್ಲವನ್ನ ಅಸೆಂಬಲ್ ಮಾಡುತ್ತೆ ಬೇರೆ ಬೇರೆ ಕಡೆಯಿಂದ. ಹೀಗಾಗಿ ದೇ ವಿಲ್ ಕಂಟಿನ್ಯೂ ವಿತ್ ದರ್ ಪ್ಲಾನ್ಸ್ ಇನ್ ಇಂಡಿಯಾ ವಿತೌಟ್ ಬಿಂಗ್ ಅಫೆಕ್ಟೆಡ್ ಬೈ ಟ್ರಂಪ್ಸ್ ರಿಮಾರ್ಕ್ಸ್. ಟ್ರಂಪ್ ಅವರ ಯಾವುದೇ ಹೇಳಿಕೆ ಇರಬಹುದು ಅದಕ್ಕೆ ತಲೆ ಕೆಡಿಸ್ಕೊಳ್ಳದೆ ಭಾರತದಲ್ಲಿ ತಮ್ಮ ಯೋಜನೆಗಳನ್ನು ಅವರು ಮುಂದುವರಿಸ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ವಿಚಾರ, ಇಂಡಿಯಾಸ್ ಕಾಫ್ ಸಿರಪ್ ಕ್ರ್ಯಾಕ್ ಡೌನ್, ವಾಟ್ ಪ್ರಾಂಪ್ಟೆಡ್ ಇಟ್ ಅಂಡ್ ವಾಟ್ ಫಾಲೋಸ್. ಮುಖ್ಯವಾಗಿ ಹೇಗೆ ಏನೇನು ನೋಡೋದಾದ್ರೆ, ಇಲ್ಲಿ ಮುಖ್ಯವಾಗಿ ಸರ್ಕಾರ ಏನ್ ಮಾಡ್ತು ಅಂತಂದ್ರೆ, ಈ ಕೋಲ್ಡ್ ಸಿರಪ್ ಇದೆಯಲ್ವಾ ಕಾಫ್ ಸಿರಪ್, ಅದನ್ನ 4 ವರ್ಷದಿಂದ ಕೆಳಗಿನವರಿಗೆ ಸರ್ಕಾರ ಬ್ಯಾನ್ ಮಾಡಿಬಿಡುತ್ತೆ. ಕೋಲ್ಡ್ ಸಿರಪ್ ಬ್ಯಾನ್ಡ್ ಫಾರ್ ಕಿಡ್ಸ್ ಅಂಡರ್ 4 years ಡ್ಯೂ ಟು ಹೆಲ್ತ್ ರಿಸ್ಕ್. ಹೆಲ್ತ್ ರಿಸ್ಕ್ ಇಂದಾಗಿ ಅವ್ರ ಮೇಲೆ ಕೆಲವೊಂದು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು, ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗಬಹುದು ಅನ್ನೋಂತ ಕಾರಣದಿಂದ ಸರ್ಕಾರ ಈ ಕಾಫ್ ಸಿರಪ್ ಗಳನ್ನ 4 ವರ್ಷದಿಂದ ಕೆಳಗಿನವರಿಗೆ ಬ್ಯಾನ್ ಮಾಡುತ್ತೆ. ಡಾಕ್ಟರ್ಗಳು ಸಪೋರ್ಟ್ ಮಾಡ್ತಾರೆ, ಆದ್ರೆ ಈ ಫಾರ್ಮಸಿಸ್ಟ್ ಇರ್ತಾರೆ ಅಂತಂದ್ರೆ ಈಗಾಗಲೇ ಅವ್ರ ಹತ್ರ ಆ ಕಾಫ್ ಸಿರಪ್ ಗಳು ಇರುತ್ತೆ, ಮೊದ್ಲಿಂದ ಸ್ಟಾಕ್ ಇರುತ್ತೆ. ಸರ್ಕಾರ ಸಡನ್ ಆಗಿ ಬ್ಯಾನ್ ಮಾಡ್ಬಿಟ್ರೆ ಅವ್ರೇನ್ ಮಾಡ್ಬೇಕು, ಹಾಗಾಗಿ ಅವರು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಹಾಗಾಗಿ ಈ ಒಂದು ಆರ್ಟಿಕಲ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಪೇರೆಂಟ್ಸ್ ಮೊದಲು ಡಾಕ್ಟರ್ ಸಲಹೆ ತೆಗೆದುಕೊಳ್ಬೇಕು, ನೇರವಾಗಿ ಫಾರ್ಮಸಿಸ್ಟ್ ಗಳ ಹತ್ರ ಹೋಗೋದಾಗ್ಲಿ ಅಥವಾ ಬೇರೆಯವರ ಸಲಹೆಯನ್ನ ಪರಿಗಣಿಸೋದಕ್ಕಿಂತ ಮೊದಲು ಡಾಕ್ಟರ್ ಹತ್ರ ಹೋಗಿ ಯಾವುದು ತಮ್ಮ ಮಗುವಿಗೆ ಸರಿಯಾದದ್ದು ಅನ್ನೋದನ್ನು ತಿಳ್ಕೊಂಡು ಮುಂದಿನ ಕ್ರಮಗಳನ್ನು ಕೈಗೊಳ್ಬೇಕು ಅಂತ ಇದರಲ್ಲಿ ಹೇಳಿದ್ದಾರೆ. ಇದಾದ ನಂತರ ಮುಂದಿನೊಂದು, ಡಸ್ ಆರ್ಟಿಕಲ್ 21 ಇನ್ಕ್ಲೂಡ್ ರೈಟ್ ಟು ಡಿಜಿಟಲ್ ಆಕ್ಸೆಸ್. ಇದ್ರ ಬಗ್ಗೆ ನೋಡಿದ್ವಿ ಮೊದಲು ಒಂದ್ಸಾರಿ, ನಿಮ್ಗೆ ನೆನಪಿದ್ದೇ ಗೊತ್ತಿಲ್ಲ, ಇವತ್ತು ನೋಡ್ಬಿಡೋಣ ಇನ್ನೊಂದ್ಸಾರಿ. ಸುಪ್ರೀಂ ಕೋರ್ಟ್ ಸ್ಯಾಡ್ ದ ರೈಟ್ ಟು ಲೈಫ್, ಆರ್ಟಿಕಲ್ 21 21ನೇ ವಿಧಿ, ಜೀವಿಸುವ ಹಕ್ಕು ಅಥವಾ ಬದುಕುವ ಹಕ್ಕು ನಮಗಿದೆ. ಇನ್ಕ್ಲೂಡ್ಸ್ ದಿ ರೈಟ್ ಟು ಆಕ್ಸೆಸ್ ಡಿಜಿಟಲ್ ಸರ್ವಿಸಸ್, ಆ ಬದುಕುವ ಹಕ್ಕಿನ ಅಡಿಯಲ್ಲಿ ನಮಗೆ ಡಿಜಿಟಲ್ ಸೇವೆಗಳನ್ನ ಪಡೆಯುವ ಹಕ್ಕು ಸಹ ಇದೆ. ಸೊ ಡಿಜಿಟಲ್ ಸಿಸ್ಟಮ್ಸ್ ಲೈಕ್ KYC ಮಸ್ಟ್ ಬಿ ಮೇಡ್ ಆಕ್ಸೆಸಿಬಲ್ ಫಾರ್ ಪೀಪಲ್ ವಿತ್ ಡಿಸಬಿಲಿಟೀಸ್. ಈಗ ಬ್ಯಾಂಕ್ ಖಾತೆ ಇರಬಹುದು ಅಥವಾ ಈಗಿನ ಕಾಲದಲ್ಲಿ ಹಲವಾರು ಲೋನ್ ತೆಗೆದುಕೊಳ್ಳೋದು, ಬೇರೆ ಬೇರೆ ಸಂದರ್ಭದಲ್ಲಿ KYC ನ ಕೇಳ್ತಾರೆ, ನೋ ಯುವರ್ ಕಸ್ಟಮರ್. ಆ ಡೀಟೇಲ್ಸ್ ನ ಕೇವಲ ಸಾಮಾನ್ಯ ಜನ ಮಾತ್ರ ಅಲ್ಲ, ಅಂಗವಿಕಲರು ಅಥವಾ ವಿಶೇಷ ಚೇತನರು ಸಹ, ಅವರಿಗೂ ಸಹ ವ್ಯವಸ್ಥೆಗಳು ದೊರೆಯುವ ರೀತಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಕರೆಂಟ್ KYC ರೂಲ್ಸ್ ಮೇಕ್ ಇಟ್ ಹಾರ್ಡ್ ಫಾರ್ ವಿಜುವಲಿ ಇಂಪೇರ್ಡ್ ಅಂಡ್ ಆಸಿಡ್ ಅಟ್ಯಾಕ್ ಸರ್ವೈವರ್ಸ್ ಟು ವೆರಿಫೈ ದರ್ ಐಡೆಂಟಿಟಿ ಆನ್ಲೈನ್. ಈಗಿರುವಂತಹ ವ್ಯವಸ್ಥೆಗಳಲ್ಲಿ ಈಗ ದೃಷ್ಟಿಹೀನರು ಮತ್ತೆ ಆಸಿಡ್ ದಾಳಿಗಳಿಂದ ಬದುಕುಳಿದವರು ಇರ್ತಾರಲ್ವಾ, ಅವರು ತಮ್ಮ ಗುರುತನ್ನ ಆನ್ಲೈನ್ ಅಲ್ಲಿ ಪರಿಶೀಲಿಸೋದನ್ನ ಕಷ್ಟ ಮಾಡಿಬಿಡುತ್ತೆ. ಯಾಕಂತಂದ್ರೆ ಚೇಂಜ್ ಆಗಿರುತ್ತೆ ಎಷ್ಟೋ ಡೀಟೇಲ್ಸ್ಗಳು, ಮತ್ತೆ ಆನ್ಲೈನ್ ಬಿಕಾಸ್ ದ ಸಿಸ್ಟಮ್ಸ್ ಡೋಂಟ್ ಸಪೋರ್ಟ್ ದರ್ ನೀಡ್ಸ್, ಅವರಿಗೆ ಬೇಕಾಗಿರೋ ಅವಶ್ಯಕತೆಗಳನ್ನ ಅದು ಪೂರೈಸೋದಿಲ್ಲ. ಸೊ ದ ಕೋರ್ಟ್ ಆರ್ಡರ್ಡ್ ಚೇಂಜಸ್ ಟು ಮೇಕ್ ದೀಸ್ ಡಿಜಿಟಲ್ ಪ್ರೊಸೆಸಸ್ ಈಸಿಯರ್ ಅಂಡ್ ಫೇರರ್ ಫಾರ್ ಆಲ್. ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಎಲ್ಲರಿಗೂ ಸಹ ಈ ಒಂದು ಡಿಜಿಟಲ್ ವ್ಯವಸ್ಥೆಗಳು, ಅದರ ಉಪಯೋಗಗಳು, ಬೆನಿಫಿಟ್ಗಳು ಎಲ್ರಿಗೂ ಸಹ ಸಿಗಬೇಕು. ಈ ವಿಶೇಷ ಇರಬಹುದು, ಮತ್ತೆ ಈಗ ಹೇಳಿದ್ನಲ್ವಾ ದೃಷ್ಟಿಹೀನರು ಇರಬಹುದು, ಆಸಿಡ್ ದಾಳಿಯಿಂದ ಬದುಕುಳಿದವರು,
ಎಲ್ರಿಗೂ ಸಹ ಸುಲಭವಾಗಿರ್ಬೇಕು ಮತ್ತೆ ನ್ಯಾಯಯುತವಾಗಿರ್ಬೇಕು. ಇದಕ್ಕೆ ಏನಂತ ಕರೀತೇವೆ? ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಕರೀತೇವೆ. ಎಲ್ಲರನ್ನ ಒಳಗೊಂಡಂತಹ ಅಭಿವೃದ್ಧಿ, ಸಮಗ್ರ ಅಭಿವೃದ್ಧಿ ಸಾಧಿಸಬೇಕು ಅಂತಂದ್ರೆ ಬೆನಿಫಿಟ್ಸ್ ಕೇವಲ ರಿಚ್ ಮತ್ತೆ ಎಲೀಟ್ ಪೀಪಲ್ ಅಥವಾ ಅಪ್ಪರ್ ಕಾಸ್ಟ್ ಇದಕ್ಕೆ ಈ ಒಂದು ವರ್ಗದ ಜನರಿಗೆ ಮಾತ್ರ ಅಲ್ಲ, ಪುವರ್ ಪೀಪಲ್ ಮತ್ತೆ ಹಿಂದುಳಿದವರು, ಅಲ್ಪಸಂಖ್ಯಾತರು, ಬಡವರು ಎಲ್ರಿಗೂ ಸಹ ಸರ್ಕಾರದ ಯೋಜನೆಗಳ ಉಪಯೋಗ ಮತ್ತೆ ಎಲ್ಲ ಅಭಿವೃದ್ಧಿಗಳ ಪ್ರಯೋಜನ ಸಿಗಬೇಕು. ಆಗ ಮಾತ್ರ ನಾವು ಸಮಗ್ರ ಅಭಿವೃದ್ಧಿನ ಸಾಧಿಸಲಿಕ್ಕೆ ಸಾಧ್ಯ ಆಗತ್ತೆ. ಇದಾದ ನಂತರ ಮುಂದಿನದು ಲಾಸ್ಟ್ ಒನ್, ಶುಡ್ ನೋಟಾ ಬಿ ಇನ್ಕ್ಲೂಡೆಡ್ ಇನ್ ಆಲ್ ಎಲೆಕ್ಷನ್ ಕಂಪಲ್ಸರಿಲಿ. ನೋಟಾ ಬಗ್ಗೆ ನಿಮ್ಗೆ ಗೊತ್ತಿರಬಹುದು. ನನ್ನ ಅಬು ಎಲ್ಲಿರುತ್ತೆ? ಇದು ಮತ ಚಲಾಯಿಸುವ ಯಂತ್ರದಲ್ಲಿ. ಇದನ್ನ 2013ರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ವೋಟರ್ಸ್ ಕ್ಯಾನ್ ರಿಜೆಕ್ಟ್ ಆಲ್ ಕ್ಯಾಂಡಿಡೇಟ್ಸ್ ಇಫ್ ದೇ ವಾಂಟ್. ನೀವು ವೋಟ್ ಮಾಡ್ಬೇಕಾದ್ರೆ ತುಂಬಾ ಬೇರೆ ಬೇರೆ ಇರುತ್ತೆ. ಲಾಸ್ಟ್ ಅಲ್ಲಿ ನೋಟಾ ಇರುತ್ತೆ. ಯಾರು ಸರಿ ಅನ್ಸಲಿಲ್ಲ ಅಂತಂದ್ರೆ ನೋಟಕ್ಕೆ ಟಿಕ್ ಮಾಡೋದು ಅಥವಾ ಅಲ್ಲಿ ಪ್ರೆಸ್ ಮಾಡೋದು ಬಟನ್ ಅನ್ನ. ಆಗ ಏನಾಗುತ್ತೆ, ಯಾರಿಗೂ ಆ ವೋಟ್ ಹೋಗೋಲ್ಲ. ನಿಮ್ಮ ಒಂದು ಅಭಿಪ್ರಾಯ ಸಹ ಮಂಡಿಸಿದಾಗ ಆಗತ್ತೆ, ಆದ್ರೆ ಅದರಿಂದ ದೊಡ್ಡ ಮಟ್ಟದಲ್ಲಿ ಪ್ರಯೋಜನ ಏನಾಗತ್ತೆ ಅಂತಲ್ಲ. ಬಟ್ ದ ಎಲೆಕ್ಷನ್ ಕಮಿಷನ್ ಅಪೋಸಸ್ ಮೇಕಿಂಗ್ ನೋಟಾ ಕಂಪಲ್ಸರಿ ಇನ್ ಆಲ್ ಎಲೆಕ್ಷನ್. ಎಲ್ಲಾ ಚುನಾವಣೆಗಳಲ್ಲೂ ಇದನ್ನ ಮಾಡಲೇಬೇಕು, ಕಂಪಲ್ಸರಿ ಮಾಡಬೇಕು ಅನ್ನೋದನ್ನ ಎಲೆಕ್ಷನ್ ಕಮಿಷನ್ ಒಪ್ಪೋದಿಲ್ಲ. ಎಸ್ಪೆಷಲಿ ವೇರ್ ಓನ್ಲಿ ಒನ್ ಕ್ಯಾಂಡಿಡೇಟ್ಸ್ ರನ್ನಿಂಗ್, ಒಬ್ಬರೇ ಇದ್ದಾರೆ ಅನ್ನೋ ಪ್ರದೇಶದಲ್ಲಿ ಮತ್ತೇನು ಆಯ್ಕೆ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ನೋಟಾದ ಅವಶ್ಯಕತೆ ಇರೋದಿಲ್ಲ ಅಂತ ಎಲೆಕ್ಷನ್ ಕಮಿಷನ್ ಹೇಳುತ್ತೆ. ಆಲ್ದೋ ಓನ್ಲಿ ಅಬೌಟ್ 1% ಆಫ್ ವೋಟರ್ಸ್ ಚೂಸ್ ನೋಟಾ. ಒಟ್ಟಾರೆ ಈ ದೇಶದಲ್ಲಿ 1% ಅಷ್ಟು. ಆದ್ರೆ ನೋಡಿ, 140 ಕೋಟಿ ಇದೇವೆ ಅಂತಂದ್ರೆ 1% ಅಂತಂದ್ರೆ ಆಲ್ಮೋಸ್ಟ್ 1.5 ಕೋಟಿ ಆಗುತ್ತೆ. 1.5 ಕೋಟಿ ಜನರಿಗೆ ತಮ್ಮ ಮತ ಚಲಾಯಿಸುವ ಒಂದು ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ ಅಂತ ಅದರ ಅರ್ಥ ಅಲ್ವಾ? ದೀಸ್ ವೋಟ್ಸ್ ಶೋ ಪಬ್ಲಿಕ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ವ್ಯವಸ್ಥೆ ಮೇಲೆ ಅವರಿಗೆ ಅಸಮಾಧಾನ ಇದೆ. ಅಂಡ್ ಸಮ್ ಸಜೆಸ್ಟ್ ರಿಫಾರ್ಮ್ಸ್ ಲೈಕ್ ಮೇಕಿಂಗ್ ನೋಟಾ ವೋಟ್ಸ್ ಕೌಂಟ್ ಮೋರ್ ಆರ್ ರಿಕ್ವೈರಿಂಗ್ ಕ್ಯಾಂಡಿಡೇಟ್ಸ್ ಟು ಗೆಟ್ ಅ ಮಿನಿಮಮ್ ವೋಟ್ ಪರ್ಸೆಂಟೇಜ್ ಟು ವಿನ್. ಒಂದು ನೋಟಾ ವೋಟ್ ಅನ್ನ ಕೌಂಟ್ ಮಾಡೋದು, ಅಥವಾ ಇನ್ನೊಂದು ಕಡೆ ಕ್ಯಾಂಡಿಡೇಟ್ಗಳು ವಿನ್ ಆಗಬೇಕು ಅಂತಂದ್ರೆ ಅವರಿಗೆ ಮಿನಿಮಮ್ ಇಷ್ಟು ಪರ್ಸೆಂಟೇಜ್ ಆಫ್ ವೋಟ್ ಅವರಿಗೆ ಸಿಗ್ಲೇಬೇಕು ಅನ್ನುವ ರೂಲ್ಸ್ ಅನ್ನ ತರ್ನಿ ಅಂತ ಕೆಲವರು ಹೇಳ್ತಾರೆ, ಅಂತ ಸಲಹೆಯನ್ನು ಕೊಡ್ತಾರೆ. ಇಷ್ಟು ಮುಖ್ಯವಾದ ಆರ್ಟಿಕಲ್ಗಳು. ವೊಕ್ಯಾಬ್ಯುಲರಿ ನೋಡೋಣ. ರಾಜ್ ಇಸ್ ಅ ಮ್ಯಾಗ್ನಾನಿಮಸ್ ಮ್ಯಾನ್. ಮ್ಯಾಗ್ನಾನಿಮಸ್ ಅಂತಂದ್ರೆ ಉದಾತ್ತ ಮನಸ್ಸುಳ್ಳವನು, ಕೈಂಡ್, ಜನರಸ್. ಹೂ ಆಲ್ವೇಸ್ ಹೆಲ್ಪ್ ಅದರ್ಸ್. ಯಾವಾಗಲೂ ಬೇರೆಯವರಿಗೆ ಹೆಲ್ಪ್ ಮಾಡ್ತಾ ಇದ್ದ. ಇವನ್ ದೋಸ್ ಹೂ ಹ್ಯಾವ್ ಹರ್ಟ್ ಹಿಮ್. ಅವನಿಗೆ ನೋವನ್ನ ಉಂಟು ಮಾಡಿದವರಿಗೂ ಅವನು ಹೆಲ್ಪ್ ಮಾಡ್ತಾ ಇದ್ದ. ಹಿ ಬಿಲೀವ್ಸ್ ಇನ್ ಡೈನಾಮಿಸಮ್. ಡೈನಾಮಿಸಮ್ ಅಂತಂದ್ರೆ ಎನರ್ಜಿ, ಆಕ್ಟಿವಿಟಿ, ಯಾವಾಗಲೂ ಕ್ರಿಯಾಶೀಲತೆಯಿಂದ ಇರೋದು. ಅಂಡ್ ನೆವರ್ ಸಿಟ್ಸ್ ಐಡಲ್. ಖಾಲಿ ಕೂತ್ಕೊಳ್ಳೋನಲ್ಲ. ಹಿ ಇಸ್ ಆಲ್ವೇಸ್ ವರ್ಕಿಂಗ್ ಆನ್ ಸಮಥಿಂಗ್ ನ್ಯೂ. ಯಾವ್ದಾದ್ರು ಒಂದು ಹೊಸ ವಿಷಯದ ಮೇಲೆ ವರ್ಕ್ ಮಾಡ್ತಾ ಇರ್ತಾ ಇದ್ದ. ಅಂಡ್ ಸಮ್ವನ್ ಇಸ್ ಅಫ್ಲಿಕ್ಟೆಡ್ ಬೈ ಪೇನ್ ಆರ್ ಟ್ರಬಲ್. ಕೆಲವರು ಅಫ್ಲಿಕ್ಟ್ ಆಗೋದು. ಅಫ್ಲಿಕ್ಟ್ ಅಂತಂದ್ರೆ ಹರ್ಟ್, ಟ್ರಬಲ್, ಹಾನಿಗೊಳಗಾಗೋದು. ಅವಾಗ ತೊಂದರೆ ಇದ್ರೆ ರಾಜ್ ಅಂತ ಆಗ್ಬೇಕು. ರಾಜ್ ನೆವರ್ ಹೆಸಿಟೇಟ್ಸ್ ಟು ಸಪೋರ್ಟ್ ದೆಮ್. ಅವನು ಅಲ್ಲಿ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಹಿಂಜರಿತಾ ಇರಲಿಲ್ಲ. ಹಿ ಆಲ್ವೇಸ್ ಫಾಲೋಸ್ ಲಿಸಿಟ್. ಈಗ ನೋಡಿ, ಲಿಸಿಟ್ ಅಂತ ಒಂದಿದೆ, ಇನ್ನೊಂದು ಇಲ್ಲಿಸಿಟ್ ಅಂತ ಕೆಲವೊಂದ್ ಕಡೆ ಕೇಳಿರ್ತೀರಿ. ಲಿಸಿಟ್ ಅಂತಂದ್ರೆ ಲೀಗಲ್, ಇಲಿಸಿಟ್ ಅಂತಂದ್ರೆ ಇಲ್ಲೀಗಲ್. ಅಂದ್ರೆ ಲಿಸಿಟ್ ಅಂತಂದ್ರೆ ಕಾನೂನುಬದ್ಧವಾಗಿರೋದು, ಇಲಿಸಿಟ್ ಅಂತಂದ್ರೆ ಕಾನೂನಿಗೆ ವಿರುದ್ಧವಾಗಿರೋದು. ಹಿ ಆಲ್ವೇಸ್ ಫಾಲೋಸ್ ಲಿಸಿಟ್ ಮೆಥಡ್ಸ್ ಇನ್ ಬಿಸ್ನೆಸ್, ನೆವರ್ ಚೂಸಿಂಗ್ ಇಲ್ಲೀಗಲ್ ಪಾತ್ಸ್. ಯಾವಾಗಲೂ ತನ್ನ ಬಿಸ್ನೆಸ್ಗಳಲ್ಲಿ ಕಾನೂನುಬದ್ಧವಾಗಿರುವ ಕ್ರಮಗಳನ್ನೇ ಕೈಗೊಳ್ತಾ ಇದ್ದ. ಸಮಟೈಮ್ಸ್ ಹಿ ಫೀಲ್ಸ್ ಅ ಕ್ವಾಮ್. ಕ್ವಾಮ್ ಅಂತಂದ್ರೆ ಏನು? ಡೌಟ್. ಈಗ ಬರೀ 2 ತರ ಇದೆ ಇಲ್ಲಿ, ಅದಕ್ಕೆ ಅರ್ಥ ಒಂದು, ಇಲ್ಲಿ ನಾವು ಸಂಶಯ ಅಂತ ಕನ್ಸಿಡರ್ ಮಾಡಬಹುದು. ಬಿಫೋರ್ ಮೇಕಿಂಗ್ ಟಫ್ ಡಿಸಿಷನ್ಸ್. ಹೊಸ ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ಅಥವಾ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಅವನಿಗೆ ಸ್ವಲ್ಪ ಸಂಶಯ ಇರ್ತಾ ಇತ್ತು. ಬಟ್ ಹಿಸ್ ವ್ಯಾಲ್ಯೂಸ್ ಗೈಡ್ ಹಿಮ್. ಆದ್ರೆ ಅವನ ಮೌಲ್ಯಗಳು ಅವನನ್ನ ಮುನ್ನಡೆಸ್ತಾ ಇದ್ವು. ಇನ್ನು ನಿನ್ನೆಯ PYQ, ಡಿಕ್ರೀಸ್ ಇನ್ ಟ್ಯಾಕ್ಸ್ ಟು GDP ರೇಷಿಯೋ ಆಫ್ ಕಂಟ್ರಿ ಇಂಡಿಕೇಟ್ಸ್ ವಿಚ್ ಆಫ್ ದಿ ಫಾಲೋವಿಂಗ್. ಇದಕ್ಕೆ ಆನ್ಸರ್ ಒನ್ ಓನ್ಲಿ, ಸ್ಲೋವಿಂಗ್ ಎಕನಾಮಿಕ್ ಗ್ರೋತ್ ರೇಟ್. ಇವತ್ತಿನ ಕ್ವಶನ್ ನೋಡಿ, ವಾಟ್ ಡಸ್ ವೆಂಚರ್ ಕ್ಯಾಪಿಟಲ್ ಮೀನ್? ಏನು ವೆಂಚರ್ ಕ್ಯಾಪಿಟಲ್ ಅಂತಂದ್ರೆ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಪ್ರೊವೈಡೆಡ್ ಟು ಇಂಡಸ್ಟ್ರೀಸ್, ಲಾಂಗ್ ಟರ್ಮ್ ಸ್ಟಾರ್ಟ್ ಕ್ಯಾಪಿಟಲ್ ಪ್ರೊವೈಡೆಡ್ ಟು ನ್ಯೂ ಆಂಟರ್ಪ್ರಿನರ್ಸ್, ಫಂಡ್ಸ್ ಪ್ರೊವೈಡೆಡ್ ಟು ಇಂಡಸ್ಟ್ರೀಸ್ ಅಟ್ ಟೈಮ್ಸ್ ಆಫ್ ಇನ್ಕರಿಂಗ್ ಲಾಸಸ್, ಫಂಡ್ಸ್ ಪ್ರೊವೈಡೆಡ್ ಫಾರ್ ರಿಪ್ಲೇಸ್ಮೆಂಟ್ ರಿನೋವೇಷನ್ ಆಫ್ ಇಂಡಸ್ಟ್ರೀಸ್. ಇದಕ್ಕೆ ಏನು ಉತ್ತರ ಅಂತ ತಿಳ್ಕೊಂಡು ಕಮೆಂಟ್ ಮಾಡಿ. ಇದಾದ್ಮೇಲೆ ಮೇನ್ಸ್ ಕ್ವಶನ್, ಡಿಸ್ಪೈಟ್ ಆನ್ ಗೋಯಿಂಗ್ ವೈಲೆನ್ಸ್ ಅಂಡ್ ಹ್ಯುಮ್ಯಾನಿಟೇರಿಯನ್ ಕನ್ಸರ್ನ್ಸ್, ದ ರೆಸ್ಪಾನ್ಸ್ ಟು ದ ಮಣಿಪುರ್ ಕ್ರೈಸಿಸ್ ರಿಫ್ಲೆಕ್ಟ್ಸ್ ದಿ ಗ್ಯಾಪ್ ಬಿಟ್ವೀನ್ ಸೆಕ್ಯೂರಿಟಿ ಫೋಕಸ್ಡ್ ಮೆಜರ್ಸ್ ಅಂಡ್ ರಿಯಲ್ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್. ಡಿಸ್ಕಸ್. ಅದಕ್ಕೆ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಮಣಿಪುರದ ಬಗ್ಗೆ ಥಿಂಕ್ ಮಾಡ್ಲಿಕ್ಕೆ ಒಂದು ಕ್ವಶನ್ ಇದೆ. ಹೌ ವುಡ್ ಯು ಟ್ಯಾಕಲ್ ಡೀಪ್ ರೂಟೆಡ್ ಪ್ಯಾಟ್ರಿಯಾರ್ಕಿ ಇನ್ ರೂರಲ್ ಗವರ್ನೆನ್ಸ್ ಸ್ಟ್ರಕ್ಚರ್ಸ್ ಲೈಕ್ ಪಂಚಾಯಿತಿ ರಾಜ್? ಪಂಚಾಯಿತಿ ರಾಜ್ ಇನ್ಸ್ಟಿಟ್ಯೂಷನ್ಗಳು, ನಿಮ್ಮ ಊರಿನ ಪಂಚಾಯತ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಪ್ಯಾಟ್ರಿಯಾರ್ಕಿ, ಡೀಪ್ ರೂಟೆಡ್ ಪ್ಯಾಟ್ರಿಯಾರ್ಕಿ ಅಂತಂದ್ರೆ
ಮೊದಲಿಂದ ಮುಂದುವರ್ಕೊಂಡು ಬಂದಿರುವಂತಹ ಪುರುಷ ಪ್ರಧಾನ ವ್ಯವಸ್ಥೆ. ಅಂದ್ರೆ ಹೆಚ್ಚು ಜನ ಅಲ್ಲಿ ಪುರುಷರೇ ಇರ್ತಾರೆ, ಮಹಿಳೆಯರಿಗೆ ಹೆಚ್ಚು ಅವಕಾಶಗಳು ಇರೋದಿಲ್ಲ ಪಂಚಾಯತಿ ರಾಜ್ ವ್ಯವಸ್ಥೆಯಲ್ಲಿ. ಹಾಗಾಗಿ ಅದನ್ನ ಹೇಗೆ ನೀವು ಟ್ಯಾಕಲ್ ಮಾಡ್ತೀರಾ, ಅದನ್ನ ಹೇಗೆ ಎದುರಿಸ್ತೀರಾ, ನೀವೇ ಒಂದು ಅಧಿಕಾರಿ ಆಗಿದ್ರೆ ಅದನ್ನ ಎದುರಿಸಲಿಕ್ಕೆ ಯಾವ್ಯಾವ ಕ್ರಮಗಳನ್ನ ಕೈಗೊಳ್ತೀರಾ? ಇದಕ್ಕೆ ಆನ್ಸರ್ ಅನ್ನ ಕಮೆಂಟ್ ಮಾಡಬಹುದು ಅಥವಾ ಥಿಂಕ್ ಮಾಡಿ. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.